ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬರ್ಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 41ನೆಯ ದಿನಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ಓಟ್ ಯು ಸರ್. ಮಾಸ್ಟರ್ ಸರ್ ಜಾಯಿನ್ ಇದ್ದಾರೆ. ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವವರೆಗೂ ನಾವೆಲ್ಲರೂ ಮೌನದಲ್ಲಿ ಕುತ್ಕೊಳ್ಳೋಣ. ಸರ್ ಹೇಳಿದ ಹಾಗೆ ನಾವು ಕಣ್ಣು ಮುಚ್ಚದೆ ಕಣ್ಣು ತಕ್ಕೊಂಡ ಧ್ಯಾನದಲ್ಲಿ ಕುತ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಹಾಗೇ ಇರಿ. ಇವತ್ತು ಪರಿಪೂರ್ಣ 41ನೇ ದಿನ. ಧ್ಯಾನ ಸ್ಥಿತಿಯನ್ನು ಅನುಭವಿಸಿ ಇವತ್ತು ನಿಮಗೆ ನೀವೇ ಮಾರ್ಗದರ್ಶನ ಮಾಡ್ಕೊಳ್ಳಿ. ನಾದವನ್ನ ಆಲಿಸುವುದು, ದೇಹವನ್ನ ರಿಲ್ಯಾಕ್ಸ್ ಮಾಡೋದು, ಸಹಜ ಶ್ವಾಸದೊಂದಿಗೆ ಒಂದಾಗಿರು. ಕಣ್ ತೆರೆದ್ರು ಧ್ಯಾನ ಸ್ಥಿತಿನಲ್ಲಿದ್ದಾರೆ. ನಿಧಾನವಾಗಿ ಕಣ್ಮುಚ್ಚಿ ಈಗಲೂ ಧ್ಯಾನ ಸ್ಥಿತಿನಲ್ಲಿ. ನೀವೆಲ್ಲರೂ ವಸುಂಧರ ವಾರಿಯರ್ಸ್. ಎಲ್ಲಿ, ಯಾವ ಸ್ವರೂಪದಲ್ಲಿ, ಯಾವ ಸ್ಥಾನದಲ್ಲಿ, ಮಂಡಲಾಕಾರ ಧ್ಯಾನಕ್ಕೆ ಕೂತ್ಕೊ ನೀವೇ ನಿರ್ದೇಶನ ಮಾಡ್ಕೊಳ್ಳಿ. ನಮ್ಮ ಈ ಮಂಡಲ ಧ್ಯಾನಕ್ಕೆ ಶಕ್ತಿ ಬಂದಿರೋದು ಏಕೈಕ ಥಾಟ್ನಿಂದ. ಹೀಗಾಗಿ ಮೊದಲು ನೀವು ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು, ಇಚ್ಛೆ ಅಪೇಕ್ಷೆಗಳನ್ನೆಲ್ಲ ಬಿಟ್ಟು ಒಂದು ಹೆಗ್ಗುರಿಯನ್ನ ಹೊಂದಿ ಬ್ರಹ್ಮರ್ಷಿ ಪಿತಾಮಹ ಕಡಿಮೆ ಸ್ಥಾಯಿಯ ಸ್ಥಿತಿ ನಮಗೆ ಬೇಕಾಗಿ ಈ ಮಿಷನ್ ಅನ್ನ ಕಂಪ್ಲೀಟ್ ಗೊಳಿಸಲು. ಈ ಮಿಷನ್ ಯಾರೊಬ್ಬರ ಸೊತ್ತಲ್ಲ, ಎಲ್ಲರ ಸೊತ್ತು. ಯಾವ ಆತ್ಮ ವಿಕಾಸ ಹೊಂದಲು ಬಯಸುತ್ತಿದೆಯೋ, ತನ್ನ ಪರಿಪೂರ್ಣತೆಯನ್ನು ಸಾಧಿಸಲು ಬಯಸುತ್ತದೆಯೋ, ಆ ಎಲ್ಲ ಆತ್ಮಗಳ ಸೊತ್ತು.
ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಯಾರೊಬ್ಬರ ಸ್ವತ್ತು ಸಮಸ್ತ ಚರಾಚರ ಸಮಸ್ತ ಜೀವಿಗಳ ಸ್ವತ್ತು. ಅವರನ್ನೇ ನಿಮ್ಮೊಳಗೆ ಇನ್ವೈಟ್ ಸರ್. ಇದು ಪೂರ್ಣಾವತಿ ದಿನ, ಮಂಡಲದ ಕೊನೆ. ನನ್ನ ಜೀವನದ ಸಾರ್ಥಕದ ಕ್ಷಣ ಬೇಕು, ನನಗೆ ಸಾರ್ಥಕತೆ ಬೇಕು ನನ್ನ ಜೀವನಕ್ಕೆ. ಒಬ್ಬ ವ್ಯಕ್ತಿ ಕೋಟ್ಯಾಂತರ ಜನರನ್ನ ಪ್ರೇರಣೆ ನೀಡಿ 40 ದೇಶಗಳಿಗಿಂತಲೂ ಅಧಿಕ ದೇಶಗಳಲ್ಲಿ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ಭಾರತದಾದ್ಯಂತ 20,000ಗಳಿಗಿಂತಲೂ ಹೆಚ್ಚು ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ವಿಶ್ವವೇ ಬೆರಗಾಗುವಂತ ಅದ್ಭುತ ಕೇಂದ್ರಗಳನ್ನು ಬೆಂಗಳೂರು, ಹೈದರಾಬಾದ್, ಡೆಹ್ರಾಡೂನ್ ಅದ್ಭುತ ಕೇಂದ್ರಗಳನ್ನು ಸ್ಥಾಪಿಸಿ ಈಗ ಒಂದಕ್ಕಿಂತ ಒಂದು ಹೆಚ್ಚು ಅದ್ಭುತ ಸ್ಥಿತಿಯಲ್ಲಿ ಕೇಂದ್ರಗಳು ಬರ್ತಾ ಇರುವಂತಹ ಮಹಾಘಟನೆಗೆ ಕಾರಣೀಕರ್ತರ ಈ ಮಹಾನ್ ಪರಮ ಅದೇ ಆತ್ಮ ನಮ್ಮೊಳಗಿದ್ದು ಕೆಲಸ ಮಾಡಿ ನೀವೇ ಬನ್ನಿ ಸರ್, ನೀವೇ ಬನ್ನಿ. ಈ ವಾರಿಯರ್ಸ್ ಗ್ರೂಪ್ ಮುಖಗಳು ಬೇರೆ, ಆದ್ರೆ ಬದುಕ್ತಾ ಇರೋರು ಇವರಲ್ಲಿ ನೀವೇ. ಸ್ತ್ರೀ ಪುರುಷ ಬೇರೆ ಬೇರೆ, ಆದ್ರೆ ಬದುಕ್ತಾ ಇರೋದು ನಿಮ್ಮದೇ ಚೈತನ್ಯ, ಪರಮ ಚೈತನ್ಯ. ವಿ ಆರ್ ರೆಡಿ ಸರ್, ವಿ ಆರ್ ರೆಡಿ, ವಿ ಆರ್ ರೆಡಿ. ನಾವು ಸಾಮೂಹಿಕವಾಗಿ ಸಮಾನ ಮನಸ್ಕರಲ್ಲ, ನಮ್ಮ ದೇಹಗಳಲ್ಲಿ ನಿಮ್ಮನ್ನ ಆಮಂತ್ರಿಸ್ತಾ ಇದ್ದೀವಿ ಸರ್. ದಯವಿಟ್ಟು ಬನ್ನಿ, ನಮ್ಮನ್ನ ಪುನೀತಗೊಳಿಸಿ, ಪವಿತ್ರಗೊಳಿಸಿ. ಸ್ವರೂಪದಲ್ಲಿ ಏಕೈಕ ಗುರಿಯೊಂದಿಗೆ, ಮಹಾಶಯದೊಂದಿಗೆ ಧ್ಯಾನಸ್ಥರಾಗಿದ್ದೀರಿ. ನಿಮ್ಮ ಈ ಏಕೈಕ ಗುರಿಯ ಏಕೈಕ ಥಾಟ್ ಈ ಒಂದು ಅದ್ಭುತ ಕ್ಷಣಕ್ಕೆ ಸ್ವಯಂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ನಮ್ಮೆಲ್ಲರ ಕೇಂದ್ರದಲ್ಲಿ ಬಂದು ಪರಂಜ್ಯೋತಿ ವಾಸಿ, ಪರಂಜ್ಯೋತಿ ಸ್ಥಿತಿಯಲ್ಲಿ, ಪರಮ ಜ್ಯೋತಿಯ ಸ್ಥಿತಿಯಲ್ಲಿ, ಪರಮ ಪ್ರಕಾಶದ ಸ್ಥಿತಿಯಲ್ಲಿ, ಪರಮಾತ್ಮ ಸ್ಥಿತಿಯಲ್ಲಿ ಉಪಸ್ಥಿತರಾಗಿದ್ದಾರೆ. ಆ ಪರಂಜ್ಯೋತಿ ನಮ್ಮೆಲ್ಲರನ್ನು ಆವರಿಸಿದೆ. ನಮ್ಮ ಆತ್ಮ ಜ್ಯೋತಿಗಳೆಲ್ಲವೂ ಪರಂಜ್ಯೋತಿಗಳೇ.
ಫೈನಲ್ ರಿಕ್ವೆಸ್ಟ್ ಸರ್, ದಯವಿಟ್ಟು ವಿ ಆರ್ ರೆಡಿ. ನಾವು ಮಹತ್ ಕಾರ್ಯವನ್ನ ಮಾಡೋದಕ್ಕೆ ಸನ್ನದ್ಧ. ಏನೇ ಬರಲಿ, ಜಗತ್ತು ಏನೇ ಬರಲಿ, ಎದುರಿಸೋದಕ್ಕೆ ಸನ್ನದ್ಧರಾಗಿ ಪುಟ್ಟ ಪುಟ್ಟ ಗುರಿಗಳನ್ನ ಇಟ್ಕೊಳ್ಳೋದಕ್ಕೆ ಇನ್ನೂ ಒಪ್ಪಿಗೆ ಇಲ್ಲ. ಈ ಮಂಡಲ ಪೂರ್ಣಗೊಳ್ಳುವ ಮಹಾನ್ ಕ್ಷಣಕ್ಕೆ ಸಮಸ್ತ ದೇವಾನುದೇವತೆಗಳ, ಸಮಸ್ತ ಬೆಳಕಿನ ಕಾರ್ಯಕರ್ತರು ಬಂದು ಬೆರಗಾಗಿ ಹಸ್ತರಾಗಿದ್ದಾರೆ. ಹಿಮಾಲಯದ ಯೋಗಿಗಳಿಗೆ, ಯೋಗೀಶ್ವರರಿಗೆ ಅತ್ಯಂತ ಅದ್ಭುತವಾದ ಕ್ಷಣ. ಭೂಮಿ ಮೇಲೆ ಈಗೂ ಸಾಧ್ಯ. ಏಕೈಕ ಗುರಿಯಿಂದ ಧ್ಯಾನ, ಒಂದು ಧ್ಯಾನ ಬಳಗ ಸಾಧ್ಯ. ಎಲ್ಲರೂ ತಮ್ಮ ತಮ್ಮ ಮಟ್ಟ, ತಮ್ಮ ತಮ್ಮ ಆಸೆ ಅಪೇಕ್ಷೆಗಳಿಗೆ ಅನುಗುಣವಾಗಿ ತಮ್ಮ ತಮ್ಮ ಥಾಟ್ ಫಾರ್ಮ್ಗಳಲ್ಲಿ ಇರೋದನ್ನ ನೋಡಿದ್ವಿ. ತಮ್ಮದೆಲ್ಲವನ್ನ ಬಿಟ್ಟು ಏಕೈಕ ಗುರಿಯಿಂದ, ಅದು ಭೂಮಿಯ ಕಲ್ಯಾಣ. ನಮ್ಮ ಜನ್ಮವೇ ಸಾರ್ಥಕ ಆಯಿತು. ಅದ್ಭುತ ಕ್ಷಣದಲ್ಲಿ ಹಿಮಾಲಯದ ಯೋಗಿಗಳು, ಭೂಮಂಡಲದ ಸಮಸ್ತ ಯೋಗಿಗಳು ಎಲ್ಲರೂ ಬಂದು ಸುತ್ತಲೂ ಧ್ಯಾನಸ್ಥರಾಗಿದ್ದಾರೆ. ಪ್ರಸನ್ನ ಚಿತ್ತದಿಂದ ತಮ್ಮ ಶಕ್ತಿಯನ್ನು ಧಾರೆ ಎರೆಯುತ್ತಾ ಇದ್ದಾರೆ. ತಮ್ಮ ಶಕ್ತಿಯನ್ನೆಲ್ಲ ಧಾರೆ ಎರೆಯುತ್ತಾ ಇದ್ದಾರೆ. ಎಸ್, ಇನ್ನು ಇವರು ತಮ್ಮ ಕಾರ್ಯನಿರ್ವಹಿಸಲಿ. ನಾವಿಂದು ಹಗುರಗೊಂಡೆವು. ಅದ್ಭುತವಾದ ಸ್ಥಿತಿಯನ್ನು ತಲುಪಿದ ಈ ಬಳಗ ವಸುಂಧರಾ ವಾರಿಯರ್ಸ್ ಮುಂದುವರಿಯಲಿ. ಎಲ್ಲರೂ ಧ್ಯಾನಸ್ಥರಾಗಿದ್ದಾರೆ. ಅಕ್ಷರಶಃ ಅವರೆಲ್ಲ ತಮ್ಮ ಶಕ್ತಿಯನ್ನು ಧಾರೆ ಅತ್ಯಂತ ಪ್ರಸನ್ನರ. ಈ ಕ್ಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅನ್ನುವಂಥ ಸ್ಥಿತಿ. 2000 ವರ್ಷಗಳಿಂದ ಭೂತಾಯಿಯ ರಕ್ಷಣೆಯನ್ನೇ ತಮ್ಮ ಪರಮ ಧ್ಯೇಯವಾಗಿಸಿಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ, ಶಿವಸ್ಥಿತಿಯಲ್ಲಿ ಮಹಾತ್ಮ ಬಾಬಾಜಿ ತಮ್ಮ ಬಳಗದೊಂದಿಗೆ, ಪರಂಜ್ಯೋತಿ ಸ್ವರೂಪದೊಂದಿಗೆ, ಪರಂಜ್ಯೋತಿದೆ ಸ್ವರೂಪದಲ್ಲಿ ಒಂದಾಗಿ ಧ್ಯಾನಸ್ಥರಾಗಿದ್ದಾರೆ ನಮ್ಮೆಲ್ಲರಿಗೆ. ಆಂಜನೇಯ ಸ್ವಾಮಿ ಶ್ರೀರಾಮನಿಂದ ಅಂಕಿತನಾಗಿ, ಶ್ರೀರಾಮನ ಆಜ್ಞೆಯಂತೆ ಆ ಪರಮಶಕ್ತಿಯ ರಂಗಗಳನ್ನ ಭೂಮಿಯ ಮೇಲೆ ಸತತ ಕಾಪಾಡೋದಕ್ಕೆ ಕಟಿಬದ್ಧನಾಗಿ ಯುಗ ಯುಗಗಳು ಬದಲಾದರು ತನ್ನ ಶಕ್ತಿ ಆ ತರಂಗಗಳನ್ನ ಕಾಪಾಡ್ಕೊಳ್ತಾರೆ, ಆ ಸ್ಥಾಯಿಯನ್ನ ಕಾಪಾಡ. ಅವರು ನೆಟ್ಟ ಬೀಜಗಳು ಸಸಿಯಾಗಿ ಹೆಮ್ಮರವಾಗಿ ಬೆಳೆಯುವಂತ ವಾತಾವರಣವನ್ನ ಕಲ್ಪಿಸಿ ವಿಶ್ವಕ್ಕೆ ಮಾದರಿಯಾಗಿ ಯುಗ ಯುಗಗಳಿಂದಲೂ ಅದೇ ದೇಹದಲ್ಲಿ ಇದ್ದುಕೊಂಡು ಈ ಮಹಾನ್ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಂತ ಮಹಾವೀರ, ಮಹಾಧೀರ, ಬಂಟ ಇದ್ರೆ ಆಂಜನೇಯ ಸ್ವಾಮಿ ಅಂತಿರು.
ಅತ್ಯಂತ ಪ್ರಸನ್ನ. ಏನಿದು? ಇವರೆಲ್ಲರೂ ಆಂಜನೇಯ ಸ್ವಾಮಿಯ ಹಾಗೆ ಒಪ್ಪಿಕೊಂಡು ತಮ್ಮ ದೇಹವನ್ನು ಸಮರ್ಪಿಸಿ ಈ ಪರಮ ಚೈತನ್ಯದೊಂದಿಗೆ ಬಂದ ಲೋಕ ಕಲ್ಯಾಣ ಕಾರ್ಯಕ್ಕೆ ಏನಿದು ಈ ಮಟ್ಟಕ್ಕೆ ತಯಾರಾಗಿ ಧ್ಯಾನ ಮಾಡ್ತಾರೆ? ಇಷ್ಟೊಂದು ಆಂಜನೇಯ ಸ್ವಾಮಿ ಈ ಭೂಮಿಯ ಬದಲಾವಣೆಯ ಕಾರ್ಯ, ಈ ಯುಗ ಪರಿವರ್ತನೆಯ ಘಟನೆ ಪೂರ್ಣಗೊಳ್ಳುವವರೆಗೆ ಅಂಕಿತರಾಗಿ ಧ್ಯಾನಸ್ಥರ. ನನ್ನ ಯುಗ ಯುಗಗಳ ಶ್ರಮ ಸಾರ್ಥಕ ಆಯ್ತು, ತಪಸ್ಸು ಸಾರ್ಥಕ ಆಯ್ತು. ನನ್ನೆಲ್ಲ ಶಕ್ತಿ ಈ ಬೆಳಗಕ್ಕೆ, ಈ ಬೆಳಗದಲ್ಲ, ಈ ಬೆಳಗದಲ್ಲಿ ಕೊಂಡು ನಾನು ಕಾರ್ಯ ಪರಮ ಚೈತನ್ಯದೊಂದಿಗೆ ಒಂದ, ಪರಮ ಚೈತನ್ಯ ಸ್ವರೂಪದಲ್ಲಿ ಒಂದ ಆಂಜನೇಯ ಸ್ವಾಮಿ ಧ್ಯಾನಸ್ಥರ. ಹೃದಯದಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣನು ಆಂಜನೇಯ ಸ್ವಾಮಿಯಂತೆ ವ್ಯಕ್ತಿಗತ ಗುರಿ ಇಲ್ಲದೆ ವ್ಯಕ್ತಿಗತ ಆಸೆ ಅಪೇಕ್ಷೆ ಸೇವೆ ಸಲ್ಲಿಸಿದ ಮಹಾನ್ ಜೀವ, ಅದ್ಭುತ ಜೀವ, ಲೋಕಕ್ಕೆ ಮಾದರಿ ಜೀವ. ಇವರೆಲ್ಲರೂ ಅದೇ ರೀತಿಯಾಗಿ ದೃಢ ಸಂಕಲ್ಪರಾಗಿದ್ದಾರಲ್ಲ ಅನ್ನೋ ಮಹಾನ್ ಸಂತೋಷದೊಂದಿಗೆ ಪರಂಜ್ಯೋತಿ ಸ್ವರೂಪರಾಗಿ ಧ್ಯಾನಸ್ಥರು. ಕಾಂಗ್ರ್ಯಾಚುಲೇಷನ್ಸ್ ಮಾಸ್ಟರ್ಸ್, ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಆರ್ಥಿಕ ಅಭಿನಂದನೆಗಳು ಮಾಸ್ಟರ್ಸ್. ಶಬ್ದವೇ ಇಲ್ಲ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲು, ಶಬ್ದವೇ. ಹೃದಯ ತುಂಬಿ ನಿಮ್ಮ ಈ ಕ್ಷಣಕ್ಕೆ ಎಷ್ಟೊಂದು ಜೀವಗಳು ಈ ಏಕೈಕ ಇಚ್ಛೆಯ ಮಹಾನ್ ಸಂಕಲ್ಪಕ್ಕೆ ಕೃತ ಸಂಕಲ್ಪರಾಗಿ, ಎಸ್ ಜೀವನ ಅಂದ್ರೆ ಇದು, ಗುರಿ ಅಂದ್ರೆ ಇದು, ಉದ್ದೇಶ ಅಂದ್ರೆ ಇದು, ಬದುಕಿದ್ರೆ ಹಿಂಗ ಬದುಕಬೇಕು ಅನ್ನುವಂಥ ಪರಮ ಧ್ಯೇಯದೊಂದಿಗೆ ಎಲ್ಲರೂ ಬಂದು 41 ದಿನಗಳ ಕಾಲ ಧ್ಯಾನಸ್ಥರಾದ್ರಲ್ಲಿ ಅಕ್ಷರಶಃ ನಿಮ್ಮ ಪಾದ ಕೇವಲ ಸಹಜ ಶ್ವಾಸ, ನಿಸರ್ಗದ ಸಂಗೀತ, ಜೀರುಂಡೆಯ ನಾದ,
ಪರಂಜ್ಯೋತಿಯೊಂದಿಗೆ ಪರಂಜ್ಯೋತಿಯ ಸ್ಥಿತಿಯ ಮಂಡಲ ಇತ್ತು. ಏಕೈಕ ಗುರಿಗೆ ಸಮರ್ಪಿತರ ಶ್ವಾಸೈಕ್ಯ ಶ್ವಾಸೈಕ್ಯ ಶ್ವಾಸೈಕ್ಯ
विद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो फिर श्वास विद्या जय जय हो ज्ञान विद्या जय जय हो दिव्य ज्ञान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुसुवांसु जय जय हो येसु मोहम्मद जय जय हो लावो सुसुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मालप मिलारप जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिय ओशो रंपा जय जय हो ओशो रंपा जय जय हो दिय ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो जय जय हो ಕೊನೆಯ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸರ್. ನಮಸ್ತೆ. ಮಾಸ್ಟರ್ಸ್, ಎಲ್ಲರಿಗೂ ವಿನಂತಿ ಇದೆ, ಎಲ್ಲರೂ ದಯವಿಟ್ಟು ಕಣ್ ತೆಗೀರಿ, ದಯವಿಟ್ಟು ಸ್ಕ್ರೀನ್ ಮೇಲೆ ಬನ್ನಿ, ಒಂದಷ್ಟು ಹೊತ್ತು ನಿಶ್ಚಲವಾಗಿರಿ. ಎಲ್ಲರೂ ದಯವಿಟ್ಟು. ಪ್ರತಿದಿನ ನಿಮ್ಗೆ ಧ್ಯಾನದಿಂದ ಹೊರಗೆ ಬರೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಿದೆ, ಆದ್ರೂ ಇವತ್ತು ವಿನಂತಿ, ಎಲ್ಲರೂ ಬನ್ನಿ ಸ್ಕ್ರೀನ್ ಮೇಲೆ. ಎಲ್ಲರೂ ಸ್ಕ್ರೀನ್ ಆನ್ ಮಾಡ್ಕೊಳ್ಳಿ. ಸುಮ್ಮನೆ ಧ್ಯಾನಸ್ಥ ಸ್ಥಿತಿಯಲ್ಲಿ 1 ನಿಮಿಷ 2 ನಿಮಿಷ ಕೂತ್ಕೊಳ್ಳಿ. ಎಲ್ಲರೂ ಸ್ಕ್ರೀನ್ ಆನ್. ಸ್ವಿಚ್ ಆನ್ ಮಾಡೋರು ಮಾಡಿ. ನಲವತ್ತೊಂದು ದಿನಗಳ ಧ್ಯಾನದ ಸ್ಥಿತಿಯು ಈಗ ಕಣ್ಣು ತೆರೆದಾಗಿನ ಸ್ಥಿತಿಯು ಒಂದೇ ಆಗಿದೆ. ನಾವು ಆ ಧ್ಯಾನದ ಪ್ರಕಂಪನವನ್ನು ಕಣ್ಣು ತೆರೆದಾಗಲೂ ಮೇಂಟೈನ್ ಮಾಡಿಕೊಳ್ಳುವಷ್ಟು, ಕಾಪಾಡಿಕೊಳ್ಳುವಷ್ಟು ನಾವು ಸಮರ್ಥರಾಗಿದ್ದೀವಿ. ಚೆಕ್ ಇವೆ ಸರ್. ಪ್ಲೀಸ್ ಚೆಕ್ ಯುವರ್ ಸೆಲ್ಫ್. ಧ್ಯಾನಕ್ಕೆ ಕುಳಿತಾಗಲೂ ಧ್ಯಾನದ ನಂತರವೂ ಆ ಪ್ರಕಂಪನವನ್ನು ಕಾಪಾಡಿಕೊಳ್ಳುವಷ್ಟು ಸಮರ್ಥರಾಗಿದ್ದೀವಿ.
ನಿಮ್ಮನ್ನ ನೀವು ಗಮನಿಸಿಕೊಳ್ಳಿ ಮಾಸ್ಟರ್ಸ್ ಪ್ಲೀಸ್. ಸ್ವಲ್ಪ ನಿಶ್ಚಲವಾಗಿ ಧ್ಯಾನದಲ್ಲಿದ್ದಂತೆಯೇ ಇರಿ ದಯವಿಟ್ಟು. ಈಗ ನೀವು ಇರೋದು ಧ್ಯಾನದಿಂದ ಹೊರಗೆ ಬಂದು ಏನೋ ಚಟುವಟಿಕೆ ಮಾಡೋದಕ್ಕಲ್ಲ, ಧ್ಯಾನದ ಸ್ಥಿತಿಯಲ್ಲಿಯೇ ಇರೋದಕ್ಕೆ. ದಯವಿಟ್ಟು ಆ ಸ್ಥಿತಿಯನ್ನ ಹಾಗೆ ಕಾಪಾಡಿ. ಎಷ್ಟು ಸಾಧ್ಯವೋ ಅಷ್ಟು ಮಾಸ್ಟರ್ಸ್ ನ್ಯೂ ಸ್ಕ್ರೀನ್ ಮೇಲೆ ಬಂದು ಈ ಸ್ಥಿತಿಯನ್ನ ಕಾಪಾಡಿಕೊಳ್ಳುವಂತ ಸ್ಥಿತಿಯನ್ನ ಮೇಂಟೈನ್ ಮಾಡಿ. ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದ್ 1 ನಿಮಿಷ 2 ನಿಮಿಷ ಟೈಮ್. ನೀವು ಧ್ಯಾನದ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಮರ್ಥರಾಗಿದ್ದೀರಾ? ಚೆಕ್ ಮಾಡ್ಕೊಳ್ಳಿ. ನೀವೇ ಸರ್ಟಿಫಿಕೇಟ್ ಕೊಡಬೇಕು, ನೀವೇ ಚೆಕ್ ಮಾಡ್ಕೋಬೇಕು, ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. 40 ದಿನ ಪೇಪರ್ ಬರೆದವ್ರೆ, 41 ದಿನ ಪೇಪರ್ ಬರೆದವರು ನೀವೇ. 41ನೇ ದಿನ ನಿಮ್ ಪೇಪರ್ ಅನ್ನ ಚೆಕ್ ಮಾಡ್ಕೊಳ್ತಾ ಇರೋರು ನೀವೇ. ನನಗೆ ಆ ಪ್ರಶಾಂತತೆ ಎಚ್ಚರವಾಗಿದ್ದಾಗಲೂ ಆವರಿಸಿಕೊಂಡಿದೆಯಾ? ಚೆಕ್. ನಾನು ವಿಚಲಿತಗೊಳ್ತಾ ಇದ್ದೇನಾ? ನಾನು ದೈನಂದಿನ ಕೆಲಸ ಕಾರ್ಯಗಳಿಗೆ ಒತ್ತಡಕ್ಕೆ ಒಳಗಾಗಿ ನನ್ನ ಪ್ರಕಂಪನ ಸ್ಥಿತಿಯನ್ನ ಕಳ್ಕೊಳ್ತಾ ಇದ್ದೇನಾ? ನಾನು ನನ್ನ ಕಪ್ಪನ್ನ ತುಳುಕಿಸಿಕೊಳ್ತಾ ಇದ್ದೀನ? ಧ್ಯಾನ ಮುಗಿದ ನಂತರ ನನ್ನ ಕಪ್ಪನ್ನ ತುಳುಕಿಸಿಕೊಂಡು ನನ್ನ ದೈನಂದಿನ ಚಟುವಟಿಕೆಯಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನ, ಅಥವಾ ಕಪ್ಪನ್ನ ತುಂಬಿಟ್ಕೊಂಡೇ ನಾನು ಹೊರಗಡೆ ಬಂದಿದ್ದೀನ? ಇದು ಈ ಕ್ಷಣದ ವ್ಯಾಲ್ಯೂಯೇಷನ್ ಮಾತ್ರ ಅಲ್ಲ ಮಾಸ್ಟರ್ಸ್. ಈ ಕ್ಷಣ ನೀವೇ ಚೆಕ್ ಮಾಡ್ಕೊಳ್ಳಿ, ನೀವೇ ಮಾರ್ಕ್ಸ್ ಹಾಕೊಳ್ಳಿ, ನೀವೇ ಸರ್ಟಿಫಿಕೇಟ್. ಯಾಕೆಂದ್ರೆ ನಿಮ್ಮ ಅಂತರಾತ್ಮನಿಗೆ ಅದು ಚೆನ್ನಾಗಿ ಗೊತ್ತು. ಇದನ್ನ ನಾವು ಪ್ರತಿನಿತ್ಯ 24 ಗಂಟೆಯು ಕಾಪಾಡಿಕೊಂಡು ಹೋಗೋದಕ್ಕೆ ನಮಗೆ ಆ ಶಕ್ತಿ ಬಂದಿದೆಯಾ? ಬಂದಿದ್ರೆ ಈ ಶಕ್ತಿಯನ್ನ ಕಾಪಾಡ್ಕೊಳ್ಳಿ. ಇನ್ನೂ ಏನಾದ್ರೂ ಕೊರತೆ ಅನಿಸಿದ್ರೆ ಆ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ಒಂದು ಆ ಪ್ರಕಂಪನ ಸ್ಥಿತಿಯನ್ನ ಸಾಧಿಸಿದ್ರೆ ಅದನ್ನ ಕಾಪಾಡ್ಕೊಳ್ಳಿ. ಎರಡನೇದು, ಆ ಪ್ರಕಂಪನ ಸ್ಥಿತಿಗೆ ಸ್ವಲ್ಪ ಕೊರತೆ ಆಗಿದ್ರು ಆ ಪ್ರಕಂಪನ ಸ್ಥಿತಿಯನ್ನ ನೀವೇ ಸ್ವತಃ ಕಾಪಾಡಿ. ಇವೆರಡೇ ಆಯ್ಕೆ ನಮ್ಮೆದುರು. ಅರ್ಥ ಆಯ್ತಾ ಮಾಸ್ಟರ್ಸ್? ಮುಖ್ಯವಾಗಿ ಇವತ್ತಿನ ಧ್ಯಾನ ನಿಮ್ಗೆ ಯಾರಿಗೂ ಊಹೆಗೂ ನಿಲುಕದ ಮಾತು ಮಾಸ್ಟರ್ಸ್. ನಿಮ್ಮ ಪರಿಶುದ್ಧತೆ, ನಿಮ್ಮ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳಿಂದ ಆಚೆ ಬಂದು ಲೋಕ ಕಲ್ಯಾಣಕ್ಕೆ ಸನ್ನದ್ಧರಾಗಿರುವಂತ ನಿಮ್ಮ ಸ್ಥಿತಿ, ಅದನ್ನ ಆ ಬ್ರಹ್ಮರ್ಷಿ ಪಿತಾಮಹ ಸ್ಥಾಯಿಯಾಗಿಯೇ ನೀವು ಅದನ್ನ ತಗೊಂಡು ಹೋಗುವಂತ ಸಂಕಲ್ಪ, ಇವೆಲ್ಲವೂ ವಿಶ್ವವಂದನೀಯ ಮಾಸ್ಟರ್ಸ್. ವಿಶ್ವವಂದನೀಯ. ಏನಪ್ಪಾ ನಾವ್ ಹೀಗಿದ್ದೀವಿ, ಇಷ್ಟು ದೊಡ್ಡ ಶಬ್ದನ ಅಂತ ನಿಮ್ಗೆ ಅನಿಸ್ಬೋದು. ಅಕ್ಷರಶಃ ಈ ಸ್ಥಿತಿ ವಿಶ್ವವಂದನೀಯ. ವಿಶ್ವವೇ ಭೂಮಿಯ ಪ್ರಕಂಪನಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡು, ಒಂದು ದೊಡ್ಡ ಡಿಸೈನ್ ಮಾಡಿಕೊಂಡು ತನ್ನೆಲ್ಲಾ ಲೋಕದ ಮಾಸ್ಟರ್ಸ್ ಅನ್ನು ಈ ಮಹತ್ ಕಾರ್ಯಕ್ಕೆ ಈ ಭೂಮಿ ಮೇಲೆ ಅಣಿಗೊಳಿಸಿದೆ. ಆ ಪ್ರಕಂಪನದೊಂದಿಗೆ ನಿಮ್ಮ ಪ್ರಕಂಪನವನ್ನ ಎತ್ತರಿಸಿಕೊಂಡಿದೆ. ಇನ್ಮೇಲೆ ನಿಮ್ಗೆ ದೊಡ್ಡ ದೊಡ್ಡ ಯೋಜನೆಗಳು ಬರ್ತಾ ಇದ್ರೆ ಇದು ಹೇಗೆ ಸಾಧ್ಯ ನನ್ನಿಂದ ಅಂತ ಅನ್ಕೋಬೇಡಿ.
ಅದು ನಿಮ್ಮೊಳಗೆ ಆ ಬಂದಿರುವ ಪರಮ ಚೈತನ್ಯಕ್ಕೆ ನಿಮ್ಮ ಲಾಜಿಕ್ ಮೈಂಡು ಮಾಡುವ ಅವಮಾನವಾಗಿದೆ, ಅವಗಣನೆಯಾಗಿದೆ, ಅಪನಂಬಿಕೆಯಾಗಿದೆ. ಎಷ್ಟು ದೊಡ್ಡ ಪ್ರಾಜೆಕ್ಟ್ ನಿಮ್ ಮನ್ಸಲ್ಲಿ ಬರುತ್ತೋ, ನಿಮ್ಗೆ ಇಂಟ್ಯೂಷನ್ ಅಲ್ಲಿ ಬರುತ್ತೋ, ಎಸ್ ದಿಸ್ ಐ ಕ್ಯಾನ್ ಡೂ, ಅದಕ್ಕೆ ನನಗೆ ಬರ್ತಾ ಇದೆ. ಯಾಕೆ ಬರಬೇಕು? ಇಲ್ಲ ಅಂದ್ರೆ ನನಗೆ ಯಾಕೆ ಪದೇ ಪದೇ ಬರ್ತಾ ಇದೆ? ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ನೀವು ಎಲಿಜಿಬಲ್ ಅದಕ್ಕೆ, ನೀವು ಅರ್ಹರು ಅದಕ್ಕೆ ನಿಮ್ಗೆ ಬರ್ತಾ ಇದೆ. ಈಗ ಒಂದು ಕೋರ್ಸ್ ಮಾಡ್ಬೇಕು ಅಂತ ಒಬ್ಬ ವಿದ್ಯಾರ್ಥಿಗೆ ಬರುತ್ತೆ, ಪದೇ 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 ಬರುತ್ತೆ. ಯಾರು ಹೇಳಿದ್ರು ಕೇಳೋದಿಲ್ಲ ಆ ವಿದ್ಯಾರ್ಥಿ. ಯಾಕೆಂದ್ರೆ ಅವನು ಅದಕ್ಕೆ ಕೆಪೇಬಲ್ ಆಗಿದ್ದ, ಆ ವಿದ್ಯಾರ್ಥಿ ಅದಕ್ಕೆ ಸಮರ್ಥ ಇರುತ್ತೆ. ಇನ್ಮೇಲೆ ನಿಮಗೆ ದೊಡ್ಡ ದೊಡ್ಡ ಯೋಚನೆಗಳು, ದೊಡ್ಡ ದೊಡ್ಡ ಗುರಿ, ದೊಡ್ಡ ದೊಡ್ಡ ಕಾರ್ಯಗಳ ಆ ನಿರ್ವಹಣೆ ಮಾಡುವಂತ ಬಲವತ್ತರವಾದ ನಿಮ್ಮ ಒಳಗಿನ ಆ ತುಡಿತ ಯಾಕೆ ಅಂದ್ರೆ ನೀವು ಅದಕ್ಕೆ ಸಮರ್ಥರಿದ್ದೀರಿ. ನಿಮ್ಮೊಳಗೆ ಆ ಶಕ್ತಿ ಕಾರ್ಯನಿರ್ವಹಿಸುತ್ತಾ ಇದೆ. ಈ ಸತ್ಯ ಸಂಗತಿಯನ್ನ, ಈ ವಾಸ್ತವಿಕ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ದಯವಿಟ್ಟು ಎಲ್ಲರೂ ಕಣ್ತೆಗೆಯಿರಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಅನ್ಮ್ಯೂಟ್, ಯಾರೊಬ್ರು ಅನ್ಮ್ಯೂಟ್ ಮಾಡದೆ ಉಳಿಬೇಡಿ. ಧ್ಯಾನದಿಂದ ಹೊರಗೆ ಬನ್ನಿ. ಜೋರಾಗಿ ಚಪ್ಪಾಳೆ ಕೊಡಿ. ನಿಮ್ಮನ್ನ ನೀವೇ ಅಭಿನಂದಿಸಿಕೊಳ್ಳಿ. ಚಪ್ಪಾಳೆ ಶಬ್ದ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಮಾಡಬೇಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ಅಭಿನಂದಿಸಿಕೊಳ್ಳಿ. ಅಣಿಗೊಳಿಸಿ ಬಂದು ನಿಮ್ಮನ್ನು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಮಹಾ ಕಾರ್ಯವನ್ನ, ಒಂದು ಮಹಾನ್ ಯಜ್ಞವನ್ನ ಪೂರೈಸಿದ್ರು ಮಾಸ್ಟರ್. ಇದೊಂದು ಅಸಾಮಾನ್ಯ ಸಂಗತಿ. ಇದಕ್ಕೆ ಯಾರೇನಾದ್ರು ತಮ್ಮ ಅನುಭವಗಳನ್ನ ಇವತ್ತು ಹಂಚ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಸರ್ ಮ್ಯೂಟ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ಅನುಭವಗಳನ್ನ ಹಂಚಿಕೊಳ್ಳಿ. ಬೇಗ ಎಲ್ಲರೂ ಟೈಮ್ ತಗೊಳ್ಳಿ ಮತ್ತು ಶಾರ್ಟ್ ಆಗಿ. ಓಕೆ, ಮುಖ್ಯ ವಿಷಯಕ್ಕೆ ಬನ್ನಿ. ಎಸ್, ಪೂಜಾರಿ ಮನೋಹರ್ ಸರ್. ನಮಸ್ತೆ ಸರ್. ಇವತ್ತಂತೂ ಇಷ್ಟು ಪೂರ್ತಿ ರೂಮ್ ತುಂಬಾ ಎಲ್ಲ ಸುವಾಸನೆ ಸರ್. ನನಗೆ ಸುಗಂಧ 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 ಸರ್. ಇನ್ನೂ ಬರ್ತಾ ಇದೆ ಸರ್, ಇನ್ನೂ ಸುಗಂಧ. ನಾನು ಎಲ್ಲ ಮಾಸ್ಟರ್ಸ್ ಹೇಳ್ತಾ ಇದ್ದಾರೆ ಸರ್, ನಾವ್ ಇದ್ದೀವಿ, ನೀವ್ ಯಾಕೆ ಹೆದರ್ತಾ ಇದ್ದೀರಿ, ನಾವು ನಿಮ್ಮನ್ನೆಲ್ಲ ಕಾಪಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಎಲ್ಲ ಮಾಸ್ಟರ್ಸ್. ಎಲ್ಲರೂ ಚಪ್ಪಾಳೆ ಕೊಡಿ. ಎಲ್ಲ ಮಾಸ್ಟರ್ಸ್ ಹೇಳ್ತಾ ಇದಾರೆ ಸರ್. ಎಲ್ಲರೂ ಬಂದಿದ್ರೆ ಸರ್, ಎಲ್ಲ ಮಾಸ್ಟರ್ಸ್ ಬಂದಾರ ಸರ್. ಸರ್ ನೀವ್ ಯಾರು ಹೆದರಬೇಕಾಗಿಲ್ಲ, ಪ್ರಕೃತಿ ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಎಲ್ಲ ಹೆಲ್ಪ್ ಮಾಡ್ತೀವಿ, ನಿಮಗೆ ಅಭಯ ನೀಡಿದ್ದಾರೆ ಸರ್ ನನಗೆ ಇವತ್ತು. ಮಾಸ್ಟರ್ಸ್ ಮತ್ತೊಮ್ಮೆ ಅನ್ಮ್ಯೂಟ್ ಮಾಡ್ಕೊಂಡು ಚಪ್ಪಾಳೆ ಕೊಡಿ ಪ್ಲೀಸ್. ಅದ್ಭುತ. ನೀವು ಚಪ್ಪಾಳೆ ಕೊಡ್ತಾ ಇರೋದು ಆ ಅಭಯ ನೀಡಿದ ಎಲ್ಲಾ ಮಾಸ್ಟರ್ಸ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಅಕ್ಷರಶಃ 41ನೇ ದಿನಕ್ಕೆ ಕಳಶ ಇಟ್ಟಂತೆ ಎಲ್ಲರಿಗೂ ಇದು ಆಗಿರುವ ಅನುಭವದ ಆ ಒಂದು ಪ್ರತಿನಿಧಿಯಾಗಿ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರೋಜಿನಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ.
ಸರ್ ನಾನು ಫಸ್ಟ್ ಡೇನೆ ಬಂದಿದ್ದು ಧ್ಯಾನ Okay. ಕುತ್ಕೊಂಡಾಗ 29ನೇ ತಾರೀಕು ಇದ್ ಮಾಡಿದಾಗ ಹ್ಮ್ ನಾವು ಮೈತ್ರಿಯ ಪಿರಮಿಡ್ ಅಲ್ಲಿ ಕುತ್ಕೊಂಡಿದ್ವಿ ಸರ್ ಎಲ್ರು ನೀವ್ ಹೇಳ್ದಾಗೆ ಕಿಂಗ್ ಚೇಂಬರ್ ಅಲ್ಲಿ Okay. ಕೂತಿದ್ವಿ. ಧ್ಯಾನದಲ್ಲಿ ಕೂತಿರ್ಬೇಕಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಕೆಳಗಡೆ ಶಂಕು ಜಾಗಟೆ ಶಬ್ದ ಕೇಳಿಸ್ತು ಸರ್ ನನ್ಗೆ. ಹ್ಮ್ ಪೂಜಾ ವಿಧಾನ ಬಂತು, ನಾವು ಧ್ಯಾನದಲ್ಲಿ ಇದ್ವಿ. ಅವಾಗ ನೋಡಿ ಕೆಳಗಡೆ ಬಗ್ಗಿ ನೋಡ್ತಾ ಇದ್ರೆ ನನ್ಗೆ ಶಂಕುನಾದ ಬಂತು ಸರ್. ಪತ್ರಿಜಿ ಗುರುಗಳ ಇದ್ ನೋಡಿ ಶಂಕುನಾದ ಹೋಗುತ್ತಾ ಇದ್ದಿದ್ದು ನಾವು ಕಿವಿಯಾರ ಕೇಳಿಸ್ಕೊಂಡು ಬಗ್ಗಿ ನೋಡಿದ್ವಿ ಸರ್. ನಾನು ಅವಾಗ ಎಲ್ರಿಗೂ ಹೇಳ್ದೆ, ನೋಡಿ ಪೂಜೆ ನಡೀತಾ ಇದೆ ಫಸ್ಟ್ನೇ ದಿವ್ಸ ಅಂತ ನಾನು ಹೇಳ್ದೆ ಸರ್. ಶಾಂತಾ ಶ್ರೀನಿವಾಸ್ ಹತ್ರ ನಾನು ಶೇರ್ ಮಾಡ್ಕೊಂಡೆ ಸರ್. ವೆರಿ ಗುಡ್. ಜೋರಾಗಿ ತುಂಬಾ ಚಪ್ಪಾಳೆ ಖುಷಿ ಆಯ್ತು ಸರ್ ನಮ್ಗೆ. ಎಸ್ ಮೇಡಮ್, ಎಲ್ಲಿ ಕಾಣಿಸ್ತಾ ಇಲ್ಲ ನೀವು. ಸರ್ ನನ್ ಮುಖ ಇದ್ ಮಾಡಿಲ್ಲ. ಬಂದು ಶೇರ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಎಲ್ಲರೂ ಮಾರ್ನಿಂಗ್ ಹೀಗೆ ಇರ್ತೀವಿ ಮೇಡಮ್, ಯಾರು ಏನು ಅನ್ಕೊಳ್ಳದೆ ಹಾಗೇ ಇರ್ಬೇಕು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಶುಭಾ ಮೇಡಮ್, ಸರೋಜಿನಿ ಮೇಡಮ್, ಯಾರು ಫಸ್ಟ್ ಅನ್ಮ್ಯೂಟ್ ಮಾಡ್ಕೊಳ್ತಿರೋ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಾಯ್ತು ಧ್ಯಾನ ಇವತ್ತುನು. ಓಕೆ. ನನ್ನ ಸೆಕೆಂಡ್ ಡೇ ಪತ್ರಿಜಿ ಗುರುಗಳು ಗ್ರೇ ಕಲರ್ ಜುಬ್ಬ ಹಾಕೊಂಡು ಕುತ್ಕೊಂಡಿದ್ರು. ಒಂದ್ಸರಿ ಧ್ಯಾನ ಸ್ಥಿತಿಗೊಂಡ್ರು, ಒಂದ್ಸರಿ ಅವ್ರ ಕಣ್ಣು ಫುಲ್ಲು ವಜ್ರದ ತರ ಹೊಳಿತಾ ಇತ್ತು ಸರ್. ತುಂಬಾ ಖುಷಿ ಆಯ್ತು ನನ್ಗೆ. ಪತ್ರಿಜಿ ಅವ್ರನ್ನ ನೋಡಿಲ್ಲ ಅಂತ ನಾ ಯಾವಾಗ್ಲೂ ಅನ್ಕೋತಿದ್ದೆ ನಿಮ್ ಹತ್ರ. ಆದ್ರೆ 2ನೇ ದಿನ ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು ನಮ್ಗೆ. ಸೂಪರ್. ಆಮೇಲೆ ಇವಾಗ ನಾವು ನಮ್ ಸಿಸ್ಟರ್ ಎಲ್ಲ ಸೇರ್ಕೊಂಡು ಊರ್ ಕಡೆಯವ್ರು ಎಲ್ಲ ಸೇರಿ ಸಾಗರ, ಸಿಗಂದೂರು ಎಲ್ಲಾ ಕಡೆಯವರು ಸೇರ್ತಾ ಇದ್ದಾರೆ. ಗೂಗಲ್ ಮೀಟ್ ಅಲ್ಲಿ ಪ್ರತಿದಿನ ರಾತ್ರಿ ನಾವು 7:30 ಇಂದ 8:30 ಸೂಪರ್. ಎಲ್ಲರೂ ಅನ್ಮಿಟ್ ಮಾಡ್ಕೊಂಡು ಚಪ್ಪಾಳೆ ಕೊಡಿ ಮಾಸ್ಟರ್ಸ್. ಎಲ್ಲರೂ ಅನ್ಮಿಟ್ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಗ್ರೇಟ್ ಜಾಬ್. ಅಷ್ಟು ನನ್ಗೆ ಧೈರ್ಯ ಇಲ್ಲ, ನಾವೆಲ್ಲ ಹೇಗ್ ಮಾಡೋದು ಕ್ಲಾಸ್ ಅಂತ ಅನ್ಕೋತಾ ಇದ್ವಿ. ಸತ್ಸಂಗ ಮಾಡ್ಬೇಕು ಅಂದ್ರೆ ನಾವ್ ಹೇಗೆ ಅಂತ. ಇವಾಗ ಬುಕ್ಸ್ ಡೈಲಿ ಓದ್ತಾ ಇದೀವಲ್ಲ, ಆ ಬುಕ್ಸಿನ ವಿಷಯನೇ ಏನಾದ್ರು ಹೇಳ್ಕೊಂಡು ಆ ತರ ಮಾಡ್ಕೊಳ್ತಾ ಇದೀವಿ. ಒಂದು ದಿನ ಹಾಗೆ ಮಾಡಿದ್ವಿ. ಆಮೇಲೆ ಊರ್ ಕಡೆ ಇರೋರು ಡೈಲಿ ಮಾಡಿ ನಾವೆಲ್ಲ ಜಾಯಿನ್ ಆಗ್ತೀವಿ ಅಂದ್ರು. ಅದಕ್ಕೆ ಒಂದು ದಿನನೂ ಮಿಸ್ ಇಲ್ಲ, ಸಾಯಂಕಾಲ ದಿನ ಶುರು ಮಾಡ್ಕೊಂಡ್ ಮಾಡ್ತಾ ಇದೀವಿ ಸರ್. ಗ್ರೇಟ್, ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಎಲ್ಲರೂ ನೀವು ಸಪರೇಟ್ ಇಂಡಿಪೆಂಡೆಂಟ್ ಟೀಚಿಂಗ್ ಶುರು ಮಾಡಬೇಕು ನಿಮ್ಮ ಸುತ್ತಮುತ್ತಲಿನ ಬಳಗಕ್ಕೆ. ಎಸ್, ಸರೋಜಿನಿ ಮೇಡಮ್. ಎಸ್ ಸರ್, ನಮಸ್ಕಾರ ಸರ್. ಸರ್, ಇವತ್ತು ಧ್ಯಾನದಲ್ಲಿ ಕರೆಕ್ಟ್ ಆಗಿ ಜೈವೋದಿ ಗೀತೆ ಪ್ಲೇ ಆಗ್ಬೇಕಾದ್ರೆ ಪ್ರತಿದಿನಾನು ಧ್ಯಾನದಲ್ಲಿ ಪತ್ರಿಜಿ ಅವರು ಇದ್ದಾರೆ ಸರ್. ನನ್ನ ಎದುರುಗಡೆ ಸೋಫಾದಲ್ಲಿ ಇರ್ತಾರೆ. ಇವತ್ತಿನ ದಿನ ಒಂದ್ಸಲ ರಾಮ ಸೀತೆ ಅವರೆಲ್ಲ ಬಂದು ಸೀತಾಮಾತೆಯವರು ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದು ಒಂದು ಅನುಭವ. ಇವತ್ತು ಪತ್ರಿಜಿ ಅವರು ನನ್ನ ಎದುರುಗಡೆನೆ ಸೋಫಾದ ಮೇಲೆ ಇದ್ದಾರೆ. ಅವರು ಧ್ಯಾನದಲ್ಲಿ ಕುಳಿತಾಗ ಜೈ ಹೋಗೀತೆ ಹತ್ತಿದಾಗ ಅವರಿಂದ ಒಂದು ನೇರವಾದಂತ ಒಂದು ಬೆಳಕಿನ ಅಲೆ, ಬೆಳಕಿನ ಒಂದು ಛಾಯೆ ನೇರವಾಗಿ ಬಂದು ಸರ್ ಮ್ಯೂಟ್ ಮಾಡಿ ನನ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರೋಜಿನಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರಿಂದ ಓಕೆ ಸರ್, ನಮಸ್ಕಾರ. ಅದು ನನ್ನ ಎದುರುಗಡೆ ಕೂತಂತ ಪತ್ರಿಜಿ ಅವರಿಂದ ಒಂದು ನೇರವಾದಂತ ಬೆಳಕಿನ ಕಿರಣ ಸರ್. ನೇರವಾಗಿ ಪ್ರಕಾಶ, ಸೂರ್ಯನ ಕಿರಣ ಯಾವ ರೀತಿ ಬರುತ್ತಲ್ಲ ಆ ರೀತಿ ನೇರವಾದಂತ ಒಂದು ಬೆಳಕಿನ ಕಿರಣ ನೇರವಾಗಿ ಬಂದು ನನ್ನ ಎದೆಯಲ್ಲಿ ಸೇರ್ಕೊಂಡ್ ಬಿಡ್ತು ಸರ್.
ನೇರವಾಗಿ Great. ಬಂದು. ಆಮೇಲೆ ನಾನು ಜೈ ಹೋ ಗೀತೆ ಹತ್ತಿತು. ಅಂಕುಲೆ ನನ್ಗೊಂಥರ ನಡುಕ ಆಯ್ತು ಸರ್, ಪ್ರಕಂಪನ ನಡುಕ ಆಗಿಬಿಟ್ಟು. ಆಮೇಲೆ ನಾನು ಎಚ್ಚರ ಆಗಿ ನೋಡಿದಾಗ ನನ್ನ ಎದುರುಗಡೆ ಪತ್ರಿಜಿ ಅವರು ಇಲ್ಲಾಗಿದ್ರು. ಸೋಫಾ ಮೇಲೆ ಪತ್ರಿಜಿ ಅವರು ಇಲ್ಲ, ಬಟ್ ಅವ್ರ ಛಾಯೆ ಮಾತ್ರ ನನ್ನಲ್ಲಿ ಸೇರ್ಕೊಂಡ್ ಬಿಡ್ತು ಸರ್. ಕಿರಣ, ಬೆಳಕಿನ ಕಿರಣ Wow. ನನ್ನ ಹೃದಯದಲ್ಲಿ. Yes. ಜೋರಾಗಿ ಚಪ್ಪಾಳೆ. ನಮಸ್ಕಾರ Thank ಸರ್. you. ಬಹಳ Thank you, ಗ್ರೇಟ್ madam. ಅನುಭವ ಆಯ್ತು ಸರ್. ಮತ್ತೆ Thank you. ಅಮಾವಾಸ್ಯೆ ದಿವಸದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಬಹಳ ಡೀಪ್ ಧ್ಯಾನ. ಇಡೀ ರಾತ್ರಿ ಎಲ್ಲ ಡೀಪ್ ಧ್ಯಾನ. ನಿದ್ರೇನೆ ಮಾಡೋದಾಗ್ತಾ ಇಲ್ಲ ನನ್ಗೆ ಸರ್. ಬರೇ ಧ್ಯಾನದಲ್ಲೇನೆ ಹಾಗೆ ಹೋಗಿ ಮತ್ತಿನ್ನೇನ್ ಬೇಕು? ನಿಜವಾಗ್ಲು ಸರ್, ನಿಜವಾಗ್ಲು ಹಾಗೆ Okay. ಆಗ್ತಾ ಇದೆ. Yes. ಓಕೆ ಸರ್, Thank ಥ್ಯಾಂಕ್ you so ಯು. much. Thank you. Yes, ಲತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಂದು ಇಡೀ ರಾತ್ರಿ ಎಲ್ಲ ಧ್ಯಾನ ಸ್ಥಿತಿನೇ ಆಗಿದೆ. ಹೇಳೋದೇ ಕಷ್ಟ ಆಗಿರ್ಬೇಕಾದ್ರೆ ಈಗ ರಾತ್ರಿ ಎಲ್ಲ ನಿದ್ದೆನೆ ಹೊರಟೋಗಿದೆ ಸರ್. ನಾನು ಈ ಮಂಡಲ ಧ್ಯಾನಕ್ಕೆ ಬಂದಾಗಿಂದ ಈಗ 3 ದಿವಸದಲ್ಲಿ ಎತ್ತರವಾದ ಸ್ಥಿತಿಯಲ್ಲಿ ಬಂದು ನಾನು ಒಂದಿನನೂ ಆಂಜನೇಯ ಕಾಣಿಸಿರ್ಲಿಲ್ಲ. ಎತ್ತರವಾದ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾರೆ ಕೈ ಮುಕ್ಕೊಂಡು. ಅದ್ರ ಪಕ್ಕದಲ್ಲಿ ಎಲ್ಲಾ ದೇವತೆಗಳೆಲ್ಲ ನಿಂತಿದ್ದಾರೆ ಸರ್, ಸಾಲಾಗಿ ಆ ಕಡೆ ಈ ಕಡೆ ಎಲ್ಲರೂ. ಆ ತರ ನನಗೆ ಕಾಣಿಸ್ತು. ನನಗೆ ತುಂಬಾ ಖುಷಿ ಆಯ್ತು. ಮರುದಿನನೇ ಒಂದು ವಾನರ ಕಾಣಿಸ್ತಾ ಇದೆ. ಅದು ಎತ್ತರ ಸ್ಥಿತಿಯಲ್ಲಿ ಸುಮ್ಮನೆ ಕುತ್ಕೊಂಡಿದೆ ಸೈಲೆಂಟ್ ಆಗಿ. ಬ್ರೌನ್ ಕಲರ್ ಇದೆ, ನನ್ನನ್ನೇ ನೋಡ್ತಾ ಇದೆ. ಅವಾಗ ನನ್ನ ಹತ್ರ ಬಾಳೆಹಣ್ಣು ಇತ್ತು, ಕವರಲ್ಲಿ ತೆಗೆದ್ಬಿಟ್ಟು ಕೊಟ್ಟೆ ಅದಕ್ಕೆ. ಸುಮ್ನೆ ಬೆಳಕು ಸ್ಥಿತಿ ಇಲ್ಲ, ಸುಮ್ನೆ ನಾನೇ ಅದ್ರ ಮುಂದೆ ಇಡ್ತಾ ಇದ್ದೀನಿ. ಆಗ ಕೈ ತಗೊಂಡು ಈಸ್ಕೊಳ್ತಾ ಇದ್ದೆ. ಆ ತರ ಕಾಣಿಸ್ತು ಸರ್ ನನಗೆ. ಈಗ 1 ವಾರದಲ್ಲಿ ಹೀಗೆ ಒಂದ್ ಯಾವ್ದೋ ಹಳ್ಳಿ ಕಟ್ಟೆ ಏನು ಅಂತ ಗೊತ್ತಿಲ್ಲ ಕುತ್ಕೊಂಡಿದ್ದೀನಿ. ಅವಾಗ ಅಲ್ಲಿ ಒಂದು ಹುಡುಗ ಒಂದು 14-15 ವರ್ಷದ ಹುಡುಗ ಸೈಕಲ್ ಅಲ್ಲಿ ರೌಂಡ್ ಆಗ್ತಾ ಇದ್ದಾನೆ. ಸುಮ್ನೆ ಸುತ್ತ ನಾನು ನೋಡ್ತಾ ಇದ್ದಾನೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ನಾನು ನೋಡ್ಬಿಟ್ಟು ಕರೆದೆ, ಬಾಯ್ಲಿ ಅಂತ ಬಂದ. ಯಾರು ನೀನು, ಏನಪ್ಪ ನಿನ್ನ ಹೆಸರು ಅಂದೆ. ನಾನು ಆನಂದ ಅಂತ ನನ್ನ ಹೆಸರು ಅಂತ ಹೇಳ್ದ. ಸರಿ, ಏನಪ್ಪ ನಿನ್ ಜೀವನದಲ್ಲಿ ನೀನು ಆನಂದವಾಗಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಹೌದು ನಾನು ಆನಂದವಾಗಿದ್ದೀನಿ ಅಂತ ಹೇಳ್ದ. ಆಮೇಲೆ ಸರಿ, ನೀವ್ ಆನಂದವಾಗಿಲ್ವಾ ಅಂತ ನನ್ನನ್ನೇ ಕೇಳ್ದ. ನನ್ಗೆ ಸರಿ ಗೊತ್ತಾಯ್ತಾ ಇಲ್ಲಪ್ಪ ಅಂತ ಅಂದೆ. ನಕ್ದ ಸರ್. ನಕ್ಬಿಟ್ಟು ಈಗ ನೀವೇನಿದೆಯಲ್ಲ ಅದೇ ನಿಜವಾದ ಆನಂದ ಸ್ಥಿತಿ ಅಂತ ಹೇಳಿದೆ ಸರ್. ಹೌದಾ, ಓಹೋ ಅನ್ಕೊಂಡೆ. ಅದು ನಿಮ್ಮನ್ಗೆ ಅವರೇ ಆನಂದ ಆಗಿರೋ ಪತ್ರಿ ಸರ್ ನಿಮ್ಗೆ ಹೇಳಿರೋದು. ಹೆಸರು ಆನಂದ ಅಂತ ಕೇಳಿ ನನಗೆ ಒಳಗಡೆನೆ ಆನಂದ ಆಗಿದ್ರಲ್ಲ, ಆ ಆನಂದನೇ ಬಂದು ನಿಮ್ಗೆ ಹೇಳಿರೋದು. ಗ್ರೇಟ್, ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಗ್ರೇಟ್ ಗ್ರೇಟ್ ಗ್ರೇಟ್. ಎಸ್, ಉಮೇಶ್ ಸರ್. ನಮಸ್ಕಾರ ಸರ್ ಎಲ್ಲಾರು. ಸರ್ 41 ದಿನಗಳ ಈ ಮೌನ ಧ್ಯಾನ ನನ್ನ ಯಾವ ಸ್ಥಿತಿ ತಗೊಂಡೋಗಿದೆ ಅಂತ ಹೇಳಿದ್ರೆ ಅದ್ಭುತವಾದ ಸ್ಥಿತಿಗೆ ತಗೊಂಡೋಗಿ ಸರ್. ಹೇಗೆ ನಾನು 2 ಕಾಲಿಗೆ 3 ಗಂಟೆಗೆ ಕರೆಕ್ಟ್ ಆಗಿ ಕೂತ್ಕೊಂಡ್ಬಿಡ್ತೀನಿ ಸರ್. ನೋಡಿ 41 ದಿನ ಅಂತ 126 ಗಂಟೆ, ಎಷ್ಟು ನಿಮಿಷ ಆಗುತ್ತೆ? 61,236 ನಿಮಿಷ ನಾವು ಕೂತ್ಕೊಂಡು ನಾವು ಧ್ಯಾನ ಮೌನವಾಗಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಸರ್ ಅದ್ಭುತ ಸರ್. ನಿಜವಾಗಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ನಂಗೆ ಒಂದೊಂದು ನಿಮಿಷನೂ ನಮ್ಗೆ ಯಾವ ತರ ಅಂತ ಕಣ್ಣು ಬಿಡಕ್ಕಾಗಲ್ಲ. ಎಷ್ಟು ಇವತ್ತಂತೂ ತುಂಬಾ ವಾಸನೆ ಆಗಿದೆ ಅಂದ್ರೆ ಸುವಾಸನೆ ಕಿವಿಗಳಿಗೆ ಹೋಗಲ್ಲ, ವಾಸನೆ ಬರ್ತಾ, ಸುಗಂಧ ವಾಸನೆ ಬರ್ತಾ ಇದೆ ಸರ್ ನನಗೆ. ನಿಜವಾಗಿ ಅಷ್ಟೊಂದು ಅದ್ಭುತವಾದ ಅನುಭವ, ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸಾಯನಾ ಮೇಡಮ್, ಅನ್ಮಿಟ್ ಮಾತಾಡಿ. ಮೇಡಮ್ ಮಾತಾಡಿ. ಚೂಡಾಮಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಎಲ್ಲರಿಗೂ ಧ್ಯಾನ ಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು. ಇದು ತುಂಬಾ ಚೆನ್ನಾಗಿತ್ತು ಸರ್. ನನಗೆ ನೀವು 8ನೇ ದಿನದಲ್ಲಿ ಹೇಳಿದ್ರಲ್ಲ ಸರ್, ನಾವು ಕೈಲಾಸಕ್ಕೆ ಹೋಗಿದ್ದೆ, ಈಶ್ವರ ಕೈ ಇಟ್ಕೊಂಡು ಮೇಲೆ ಹೋದೆ, ಮತ್ತೆ ಅವ್ರು ಮೇಲ್ ಬಿಟ್ರು, ಅದ್ರ ಮೇಲೆ ಈಶ್ವರನ್ ಕೈ ಇಟ್ಕೊಂಡು ಅದ್ರ ಮೇಲೆ ಹೋದೆ, ಮತ್ತೆ ಅವ್ರ ಮುಂದೆ ಇನ್ನೊಂದ್ ಸ್ವಲ್ಪ ಮುಂದೆ ಕರ್ಕೊಂಡು ಹೋದ್ರು.
ಅವತ್ತಿನ ದಿವ್ಸನೇ ನಾನು ಸಹ ನಿಮ್ಮ ಮಾತಿನ ಫ್ರೀಕ್ವೆನ್ಸಿಲೇ ನಾನು ಮೇಲೆ ಹೋಗ್ತಾ ಇದ್ದೆ ಸರ್ ನಿಮ್ ಜೊತೆಲೇನೆ. ವಾವ್. ಫ್ರೀಕ್ವೆನ್ಸಿಲಿ ಪರಂ ಜ್ಯೋತಿಯ ಹತ್ರನೇ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಸರ್ ಅವತ್ತೇನೆ. ಜೋರಾಗಿ ಮತ್ತೆ ಒಂದು ಆಗ್ಲೇ ಒಂದು ಕವನ ಬರೆಯೋಣ ಅನಿಸ್ತು ಸರ್. ಒಂದೆರಡು ಲೈನ್ ಕವನ ಬರ್ದೆ ಅವತ್ತೇ ಬರ್ದೆ. ಅಂದ್ರೆ ಹೇಳಲಿಲ್ಲ ಎಲ್ಲಿ ನಂದು ಪಾತ್ರೆ ತುಳ್ಕುತ್ತೋ ಅಂತ ಬೈಕೆ ನಾನು ಅವತ್ತಿಂದ ಹೇಳಲಿಲ್ಲ ಸರ್. ಈಗ ನನ್ಗೆ ಧೈರ್ಯ ಬಂದಿದೆ, ತುಳುಕ್ತಾ ಇಲ್ಲ, ನಾನು ಸಮಶ್ರುತಿನಲ್ಲಿ ಇದ್ದೀನಿ. ಜೋರಾಗಿ. ಅರೆ ವಾ. ಅದೊಂದೆರಡು ಲೈನ್ ಹೇಳ ಸರ್. ಎಸ್, ದಯವಿಟ್ಟು. ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ, ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ, ಸಮಶ್ರುತಿಯ ರಾಗ ತಾಳದಿ ಬೆಳಗುತ್ತಿದೆ ಜ್ಯೋತಿ, ವಸುಂಧರ ಪ್ರಭೆಯು ವಾರಿಯರ್ಸ್ ನ ಜ್ಯೋತಿ, ಪತ್ರಿಜಿಯವರ ಚೈತನ್ಯದಲ್ಲಿ ಡಾಕ್ಟರ್ ಜೀವನ್ದಾರ್ ಕೇತಪ್ಪನವರ ಜ್ಯೋತಿ, ಕಬೀರರ ಪ್ರಭೆಯಲ್ಲಿ ಬೆಳಗುತ್ತಿದೆ ಜ್ಯೋತಿ. ಮೇಡಮ್, ಇದು ಎಲ್ಲರೂ ಒಂದಾಗಿರೋ ಜ್ಯೋತಿ. ಇದು ಕೇವಲ ಕೇತಪ್ಪನ ಜ್ಯೋತಿ ಅಲ್ಲ, ಇದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಆ ಪರಮ ಚೈತನ್ಯದ ಜ್ಯೋತಿಯಲ್ಲಿ ನಾವೆಲ್ಲರೂ ಒಂದಾಗಿರುವ ಸ್ಥಿತಿ. ವಸುಂಧರ ಯೋಧರು ಅನ್ಬೋದು, ಕವನಕ್ಕೆ ಈಸಿಯಾಗಿ ಬರೋಂಗೆ. ವಾರಿಯರ್ಸ್ ಜಾಗದಲ್ಲಿ ಮಾತಾಡಿ. ಆಮೇಲೆ ಸರ್ ನಂಗೆ ಮಧ್ಯದಲ್ಲಿ ಫುಲ್ಲು ಹುಷಾರ್ ತಪ್ಪೋಯ್ತು ಸರ್. 1 ವಾರ 15 ದಿವಸ ಅಸಿಡಿಟಿ ಜಾಸ್ತಿ ಆಗ್ಬಿಟ್ಟು ಏನು ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಸರ್. ಮಾತ್ರೆನೂ ತಗೊಂಡೆ, ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ, ಆದ್ರೂ ಏನೂ ಊಟ ಮಾಡಕ್ ಸೇರ್ತಾ ಇರಲಿಲ್ಲ. ಊಟ ತಿಂದ್ರೆ ಹೊಟ್ಟೆ ನೋವು ಬಂದ್ಬಿಡೋದು. ಹಾಗಾದ್ರೆ ಏನು ತಿನ್ನೋದೇ ಬೇಡ ಅಂದ್ಬಿಟ್ಟು 2 ದಿವಸ ಫುಲ್ ಉಪವಾಸ ಇದ್ದೆ ಸರ್. ಅವಾಗ ನಂಗೆ ತುಂಬಾ ಒಳ್ಳೆ ಅನುಭವ ಆಯ್ತು ಸರ್. ನನ್ನ ಬಾಡಿನೇ ಇಲ್ಲ, ಅಲ್ಲಿ ಫುಲ್ಲು ಬ್ರಹ್ಮಾಂಡನೇ ತರ ನಾನು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಒಂದು ದಿನ. ಇನ್ನೊಂದ್ ದಿನ ನಾನು ಫುಲ್ಲು ಚಕ್ರಗಳೆಲ್ಲ ಫುಲ್ಲು ಜಾಗೃತ ಆಗಿ ಬೆಳಕಿನ ತರಾನೇ ಬೆಳಕಾಗಿ ಧ್ಯಾನ ಮಾಡ್ತಾ ಇದ್ದೆ. ಅದು ತುಂಬಾ ಖುಷಿ ಆಯ್ತು ಸರ್. ಸೂಪರ್. ತುಂಬಾ ಚೆನ್ನಾಗಿತ್ತು ಮಾತ್ರ. ಮತ್ತೆ ನಾನು ಈಗ ನಮ್ಮ ಧ್ಯಾನ ಕ್ಲಾಸ್ 5 ರಿಂದ 6 ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೆ ಸರ್. ಅವ್ರನ್ನ ಕೇಳಿ ನಾನು ಮತ್ತೆ ಒಂದು 41 ದಿವಸ ಸ್ಟಾರ್ಟ್ ಮಾಡ್ತೀನಿ ಸರ್. ಸೂಪರ್. ಎಲ್ಲರೂ ದಯವಿಟ್ಟು ಯೋಧರು 41 ದಿನದ ಮಂಡಲ ಧ್ಯಾನ ನೀವು ಮಾಡ್ಬೇಕು. ಒಂದು ಡೇಟ್ ಮಾತ್ರ ಫಿಕ್ಸ್ ಮಾಡ್ಕೊಳ್ಳೋಣ. ನಾಳೆಯಿಂದ ನಿಮ್ಗೆ 4 ಗಂಟೆಯಿಂದ 6 ಗಂಟೆ ಕ್ಲಾಸ್ ಇರುತ್ತೆ, ನಾನೇ ಬರ್ತೀನಿ. ಇದನ್ನ ಫೈನಲ್ ಮಾಡ್ಕೊಳ್ಳೋಣ. ಒಂದು ಮಂಡಲ ಎಲ್ಲರೂ ವೈಯಕ್ತಿಕವಾಗಿ ಶುರು ಮಾಡಿ. ಎಲ್ಲರೂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಗೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್. ಸಹನಾ ಮೇಡಮ್ ಮಾತಾಡ್ತೀರಾ? ಸಾವಿತ್ರಿ ಮೇಡಮ್ ಮಾತಾಡ್ತೀರಾ? ಯಾರು ಫಸ್ಟ್ ಅನ್ಮ್ಯೂಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ನಮಸ್ತೆ ಸರ್, ನಾನು ಸಾವಿತ್ರಿ ಶಿವಮೊಗ್ಗದಿಂದ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಇವಾಗಿಂದ ತುಂಬಾ ಎಷ್ಟೊತ್ತಿಗೆ ಕೂತ್ರು ಫುಲ್ ತಾಟ್ಲೆ ಸ್ಟೇಜಿಗೆ ಹೋಗ್ತಾ ಇದೆ ನನ್ಗೆ. ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಮೊನ್ನೆ ಒಂದ್ ದಿವಸ ಕೂತಿದ್ದೀನಿ, ಆಸನದಲ್ಲಿ ಕೂತಿದ್ದೀನಿ, ಒಂದ್ 8 ಅಡಿ ಮೇಲ್ ಹೋಗಿದ್ದೀನಿ ಮೇಲ್ಗಡೆ. ಅಲ್ಲಿ ಕೆಳಗೆ ಆ ಕಡೆ ಈ ಕಡೆ ಬಳಕ್ತಾ ಇದೆ. ನಾನು ಕೂತಿರೋ ಆಸನ ಸರಿ ಮಾಡ್ಕೋಬೇಕು ಅನ್ಕೊಳ್ತೀನಿ, ಆಗ್ತಾ ಇಲ್ಲ. ಮೇಲೆ ತೇಲಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಅವತ್ ಮಾತ್ರ. ಮತ್ತೆ ನಾವು ನಮ್ ಸಿಸ್ಟರ್ ಶುಭ ಶರ್ಮಾ ಹೇಳಿದ್ರಲ್ಲ, ನಾವೆಲ್ಲ ಸೇರ್ಕೊಂಡು ಡೈಲಿ ವಾರದಲ್ಲಿ 1 ದಿವಸ ಮಾಡೋಣ ಅಂತ ಮಾಡಿದ್ವಿ. ಅಯ್ಯಪ್ಪ ಸರ್ ಕ್ಲಾಸ್ ಅಲ್ಲಿ ಚಾಲೆಂಜ್ ಕೊಟ್ಟಿದ್ರು ಮಾಡೋಣ ಅಂತ ಹೇಳಿ. ಈಗ ಅವರೆಲ್ಲರೂ ಸೇರ್ಕೊಂಡು ಊರ್ ಕಡೆ ಎಲ್ಲ ಡೈಲಿ ಮಾಡಿ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ. ಎಲ್ಲ ನಮ್ ರಿಲೇಷನ್ಸ್ ಎಲ್ಲ ಒಂದ್ 23-24 ಜನ ಇದೀವಿ ಸರ್ ಅದರಲ್ಲಿ. ಡೈಲಿ 7:30 8:30 ತನಕ ಮಾಡ್ತೀವಿ ಧ್ಯಾನ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎಸ್. ಸಹನಾ ಮೇಡಮ್ ಪ್ಲೀಸ್. ಸರ್ ಅನ್ಮ್ಯೂಟ್ ಅಂತ ಬರ್ತಾ ಇಲ್ಲ ಸರ್ ಮಾಡ್ಕೊಳಕ್ಕೆ. ಮಾತ್ ಕೇಳ್ತಾ ಇದೆ. ನೀವು ಅನ್ಮ್ಯೂಟ್ ಆಗಿದ್ದೀರಾ? ನೀವು ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ.
ಸರ್ ಧ್ಯಾನದಲ್ಲಿ ತುಂಬಾ ಅನುಭವ ಆಗ್ತಾ ಇದೆ ಸರ್. ಎನರ್ಜಿ good. ಅಂತ ಫುಲ್ ಎನರ್ಜಿ ಇದೆ ಸರ್. Super. ಧ್ಯಾನಕ್ಕೆ ಕೂತ್ಕೊಂಡ್ರೆ ಎಲ್ಲೋ ಹೋಗ್ಬಿಡ್ತೀವಿ ಸರ್. ಮೈ ಎಲ್ಲ ಜುಮ್ ಅಂತ ಫುಲ್ ನಿಮ್ ಮಾತ್ ಕೇಳ್ತಾ ಇದ್ರೆ, ನಿಮ್ ಕ್ಲಾಸ್ ಕೇಳ್ತಾ ಇದ್ರೆ ಫುಲ್ ಎನರ್ಜಿ ಸರ್. ಹಂಗೆ ಕರೆಂಟ್ ಶಾಕ್ ಹೊಡೆದಿದ್ ತರ ಮೈ ಎಲ್ಲ ಇದಾಗ್ತದೆ ಸರ್. ಮತ್ತೆ ನಾನು ಮೊನ್ನೆ ಬೇಸಿಗೆ ರಜೆಯಲ್ಲಿ ಸರ್ ನಾನು ನನ್ನ ತವ್ರ ಮನೆಯಲ್ಲಿ ಧ್ಯಾನ ಮಾಡಿಸ್ಬರ್ಬೇಕು ಅಂತ ಇದ್ದೆ ಸರ್. ಫಂಕ್ಷನ್ ಮದ್ವೆ ಅದು ಇದು ಅಂತ ಎಷ್ಟು ಟ್ರೈ ಮಾಡಿದೆ ಸರ್. ಬಸವ ಜಯಂತಿ ದಿನ ದೇವಸ್ಥಾನದಲ್ಲಿ ತುಂಬಾ ಜನ ಸೇರ್ತಾರೆ ಸರ್. ಅವತ್ತಾದ್ರೂ ಮಾಡ್ಸೋಣ ಒಂದಿನ ಆದ್ರೂ ಅನ್ಕೊಂಡೆ. ಬಟ್ ಅವತ್ತು ಯಾವ್ದೋ ನನ್ಗೆ ಗೃಹ ಪ್ರವೇಶ ಇತ್ತು ಸರ್. ಬೇರೆಯವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ಸರ್. ಮತ್ತೆ ಬಳ್ಳಾರಿಯಿಂದ ಮಾಸ್ಟರ್ಸ್ ಬರ್ತೀವಿ ಅಂತ ಹೇಳಿದ್ರು ಸರ್. ಬಟ್ ದೇವಸ್ಥಾನದಲ್ಲಿ ಪೂಜೆ ಆದ ತಕ್ಷಣ ಜನ ಅವ್ರು ಬರೋವರೆಗೂ ಇರ್ಲಿಲ್ಲ ಸರ್, ಹೋಗ್ಬಿಟ್ರಂತೆ. ನಾನು ಅಲ್ಲಿ ಇದ್ದಿದ್ರೆ ಅರೇಂಜ್ ಮಾಡ್ತಾ ಇದ್ದೆ ಸರ್. ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ, ಎಂತ ಕೆಲ್ಸ ಆಯ್ತಲ್ಲ, ಎಷ್ಟು ತುಂಬಾ ಆಸೆ ಇತ್ತು ನನ್ಗೆ ಮಾಡೋದಿಕ್ಕೆ, ಆಗ್ಲೇ ಇಲ್ವಲ್ಲ ಈ ಸರಿ ಅಂತ ತುಂಬಾ ಮನ್ಸಲ್ಲಿ ಅನ್ಕೊಂಡೆ ಸರ್. ಧ್ಯಾನಕ್ ಕೂತಾಗ ಒಂದ್ಸರಿ ನೀವ್ ಬಂದ್ರಿ ಸರ್. ನೀವ್ ಬಂದ್ಬಿಟ್ಟು ನನ್ ತವ್ರ ಮನೇಲಿ ನಮ್ ಮನೆಗ್ ಬಂದಿದ್ರಿ ಸರ್. ಬಂದ್ಬಿಟ್ಟು ಮೇಡಮ್ ನಾನು ಧ್ಯಾನ ಮಾಡ್ಸಕ್ ಬಂದಿದೀನಿ ಅಂತ ಬಂದ್ಬಿಟ್ಟು ಎಲ್ಲರಿಗೂ ಧ್ಯಾನ ಮಾಡ್ಸಿದ್ರಿ ಸರ್. ಧ್ಯಾನ ಎಲ್ಲ ಮುಗೀತು. ಆಮೇಲೆ ನೀವು ನಿಮ್ಗೆ ಮಲ್ಕೊಳಕ್ಕೆ ಅಂತ ನಾನು ಹಾಸಿಗೆ ಹಾಸಿ ಪರ್ದೆ ಕಟ್ದೆ ಸರ್. ನೀವು ಅಯ್ಯೋ ಬಿಡಿ ಮೇಡಮ್, ಸೊಳ್ಳೆ ಏನ್ ಮಾಡ್ತೇವೆ ಅವೇನ್ ಮಾಡ್ತೇವೆ ಅಂತಂದ್ರಿ ಸರ್. ಆದ್ರೂ ನೀವು ಮಲ್ಕೊಳ್ಳೇ ಇಲ್ಲ ಸರ್. ಸ್ವಲ್ಪ ಹೊತ್ತಿಗೆ ಬೆಳಗ್ಗೆ ಆಗ್ಬಿಡ್ತು, ಎದ್ದು ಹಾಗೆ ಊರಿಗೆ ಹೊರಟ್ಬಿಟ್ರಿ ಸರ್. ಸರ್ ಇಷ್ಟ್ ಬೇಗ ಹೋಗ್ತಾ ಇದ್ದೀರಾ ಅಂತ ನಾನ್ ಕೇಳಿದ್ರೆ, ಇಲ್ಲ ಮೇಡಮ್ ತುಂಬಾ ಕೆಲ್ಸ ಇದೆ ನಂಗೆ, ಹೋಗ್ಬೇಕು ಅಂತ ಹೊರಟ್ಬಿಟ್ರಿ ಸರ್ ನೀವು. ನಾನು ಅಬ್ಬಾ ಸರ್ ಒಂದ್ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಲ್ಲ, ಎಲ್ಲೂ ಇರಲ್ಲ, ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ರಾತ್ರಿ ಎಲ್ಲ ಧ್ಯಾನ ಮಾಡಿಸ್ಬಿಟ್ಟು ಮತ್ತೆ ನಿದ್ದೆನೂ ಮಾಡಿಲ್ಲ, ಹಾಗೆ ಊರಿಗೆ ಹೊರಟ್ಬಿಟ್ರು ಅಂತ ಅನ್ಕೊಂಡೆ ಸರ್. ನಂಗೆ ತುಂಬಾ ಖುಷಿ ಆಗ್ಬಿಡ್ತು ಸರ್ ನೀವು ಬಂದು ಹೋಗಿದ್ದು. ಈ ತರ ಅನುಭವ ಆಯ್ತು ಸರ್ ನನ್ಗೆ. ಆಗ ನಾನ್ ಅನ್ಕೊಂಡಿದ್ದೇನು ಅಂದ್ರೆ, ನಾನು ಮಾಡಿಸ್ಬೇಕು ಅನ್ಕೊಂಡ್ ಮಾಡ್ಲಿಲ್ಲ, ಅದಕ್ಕೆ ಸರ್ ಬಂದು ನನ್ಗೆ ಎಚ್ಚರಿಸಿದ್ರೇನೋ ಅಂತ ಅನ್ಕೊಂಡೆ ಸರ್ ನಾನು. ಓಕೆ ಓಕೆ, ಆಗುತ್ತೆ ಮೇಡಮ್, ಮಾಡಿ ಈಗ. ಓಕೆ, ಮತ್ತೆ ಮೆಸೇಜ್ ಬಂದಿದೆ ಸರ್ ನಂಗೆ. ಹೇಳಿ. ಆರೋಗ್ಯ ಲಕ್ಷಣ ಭಾರತದಲ್ಲೂ ಅಡಗಿದೆ ಅಂತ ಬಂತು ಸರ್ ಒಂದಿನ. ಆಮೇಲೆ ಮೊದಲ ಹಾದಿಯ ಯಶಸ್ಸಿನ ಅಂತ ಒಂದ್ಸರಿ ಬಂತು ಸರ್. ಆಮೇಲೆ ನಮ್ಮ ಗಾಬರಿಗಳ ಮೇಲೆ ಅನುಭವಿಸುತ್ತೇವೆ ಅಂತ ಒಂದ್ ಮೆಸೇಜ್ ಬಂತು ಸರ್. ನಮ್ಮ ಗಾಬರಿಗಳ ಮೇಲೆ ಅನುಭವಿಸುತ್ತೇವೆ. ಆಮೇಲೆ ಕಲಾ ಯೂನಿವರ್ಸಿಟಿ ಕಾಶಿ ವಿಶ್ವವಿದ್ಯಾನಿಲಯ ಅಂತ ಬಂತು ಸರ್. ಇನ್ನೊಂದಿನ ನಾನ್ ಧ್ಯಾನಕ್ಕೆ ಕೂತಾಗ ಸರ್, ಅಮೆಝಾನ್ ಕಾರ್ಡ್ ಸರ್ ಅದು, ಆ ಕಡೆಯಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ ಸರ್. ಆಗ ನದಿ ಹರಿತಾ ಇದೆ. ನಾನ್ ಹೇಳ್ತಾ ಇದ್ದೀನಿ ಆ ನದಿಯನ್ನ ಹರಿಯೋದಿಕ್ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಒಂದಿನ ಆ ತರ ಅನುಭವ ಸರ್. ಇನ್ನೊಂದಿನ ನನ್ ಪಕ್ಕದಲ್ಲಿ ಯಾರೋ ಬಂದು ಧ್ಯಾನ ಮಾಡ್ತಾ ಕೂತಿದ್ದೆ ಸರ್ ಮಂಚದ ಮೇಲೆ. ಯಾರು ಬಂದು ಕೂತು ಓದಂಗಾಯ್ತು, ಯಾರು ಅಂತ ಆಮೇಲೆ ಅನ್ಕೊಂಡ್ರೆ ಪತ್ರಿಜಿ ಬಂದ್ಬಿಟ್ಟು ಒಂದ್ ಸೆಕೆಂಡ್ ಸರ್ ಬಂದ್ಬಿಟ್ಟು ನನ್ ಪಕ್ಕ ಕೂತ್ಕೊಂಡು ಎದ್ದೋಗ್ಬಿಟ್ರು ಸರ್. ಮಾತಾಡಿದ್ರು ಸರ್. ಯಾರು ಮಾತಾಡಿದ್ದು ಅನ್ಕೊಂಡ್ರೆ ಆಮೇಲೆ ಪತ್ರಿಜಿ ಮಾಸ್ಟರ್ ಸರ್ ಅವರು. ತುಂಬಾ ಖುಷಿ ಆಗೋಯ್ತು ಸರ್ ನಂಗೆ. ಎಸ್, ಜೋರಾಗಿ ಚಪ್ಪಾಳೆ ಕೊಡಿ ಮೇಡಮ್ ಅವ್ರಿಗೆ. ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೀವತ್ತು ತುಂಬಾ ನಮ್ಮನ್ನೆಲ್ಲ ಶಿಲೆಗಳನ್ನಾಗಿ ಕೆತ್ತಾ ಇದ್ದೀರಾ ಸರ್. ಮೇಡಮ್ ನೀವೆಲ್ಲರೂ ರೆಡಿ ಆಗಿದ್ದೀರಾ, ಅದು ಗ್ರೇಟ್ನೆಸ್ ನಿಮ್ದು. ಅದು ನೀವು ನಿಮ್ಮನ್ನ ಅರ್ಥ ಮಾಡ್ಕೋಬೇಕು. ನೀವು ಒಂದು ಹೊಡೆತಕ್ಕೆ ಜಾಗ ಖಾಲಿ ಮಾಡಿ ಹೋಗ್ಲಿಲ್ಲಲ್ಲ, ನೀವು ಹೊಡೆತ ಹಾಕ್ಸ್ಕೊಂಡು 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 ಹಂಗೆ ಉಳಿದ್ರಿ. ಹೌದು ಸರ್, ಅದು ಬೇಕು ಸರ್ ನಮ್ಗೆ. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಮಹಾಲಿಂಗ್ ಬಿಡಿ. ಹಲೋ, ಮತ್ತೆ ಮ್ಯೂಟ್. ಈಗ ಮಾತಾಡಿ, ಸ್ಕ್ರೀನ್ ಮೇಲೆ ಬನ್ನಿ. ಮೊದಲನೇದಾಗಿ ದಯವಿಟ್ಟು ನನಗೆ ಕ್ಷಮೆ ಕೇಳ್ತೇನೆ ಸರ್. ಪ್ರತಿನಿತ್ಯ ನಂದು 6 ಗಂಟೆ ಅಂದ್ರೆ ನನ್ನ ಒಂದು ಕರ್ಮ ಚಾಲು ಆಗಬೇಕ್ರಿ. ಅಂದ್ರೆ ಓಕೆ ಓಕೆ ಓಕೆ, ಕಮ್. ನಮ್ಮ ಮನೆ ವರಾಂಡ 3 ಕಡೆ ರಸ್ತೆ ಇದೆ ಸರ್.
ಹೀಗಾಗಿ ಕೆಳಗೆ ಅಂಗಡಿ ಮೇಲೆ ಮನೆ ಇದೆ ರೀ, ಅಲ್ಲೆಲ್ಲ ನಾನು ಕ್ಲೀನ್ ಮಾಡಕ್ ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿರ್ತೀನಿ ಈ ಕಡೆ ಓಕೆ ಓಕೆ ಎಸ್. ಒಂದ್ ಕಡೆ ಆಮೇಲೆ ಅಕ್ವಾರಿಯಂ. ಯೂಟ್ಯೂಬ್ ಅಲ್ಲಿ ಕೇಳ್ಕೊಂಡ್ರಾಗುತ್ತೆ. ನೀವು 4 ರಿಂದ 6 ಧ್ಯಾನ ಮಾಡಿದ್ರಲ್ಲ, ಮುಂದೆ ಹೇಳಿ. ಹಾನ್ರಿ, ಅದು ಈ ರೀತಿ ನನಗೆ ಒಂದ್ ಸ್ವಲ್ಪ ನಿಮ್ಗ ನಾನು ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಅಥವಾ ಇದನ್ ಮಾಡ್ಲಿಕ್ಕೆ ತೊಂದರೆ ಆಗಿರ್ತೀರಿ. ಅದಕ್ಕೆ ಇವತ್ತ ಅದನ್ನ ಅನುಭವ ಶೇರ್ ಮಾಡ್ಕೋಬೇಕಂತ ವಿಚಾರ ಮಾಡ್ತೀರಿ. ನಾನು ಈ 41 ದಿನ ಮಂಡಲದಲ್ಲಿ ಇರ್ಲಿಲ್ಲ, ನಾನು ಅನುಭವ ಹಂಚ್ಕೊಳ್ಬಹುದು ಸರ್. ಓಕೆ. ಮೊದ್ಲೇದು ಇವತ್ತಿನ ಅನುಭವ ಡೈಲಿ ಅನುಭವ ಆಗ್ತಾನೆ ಇರ್ತಾವ್ರಿ. ಅದರಲ್ಲಿ ಇವತ್ತಿನ ಅನುಭವ ಅಂದ್ರೆ ನಾವು ಧ್ಯಾನಕ್ಕೆ ನಾವು ಹೋದಾಗ ದೊಡ್ಡ ಗಾರ್ಡನ್ ರೀ, ಗಾರ್ಡನ್ ಅಲ್ಲಿ ಎಲ್ಲಾ ಕಡೆ ಗ್ರೀನ್ ಗ್ರೀನ್ ಎಲ್ಲಾ ಹೂ ಬಿಟ್ಟಿದಾವ್ರಿ. ಒಂದೇ ಒಂದ್ ಗಿಡದಲ್ಲಿ ರೀ ಡೈಮಂಡ್ ಆಗಿದಾವ್ರಿ, ಹೂವಿನ ಬದ್ಲಿ ಡೈಮಂಡ್ ಆಗಿದಾವ್. ಡೈಮಂಡ್ ಪಿಂಕ್ ಕಲರ್ ಡೈಮಂಡ್ ಇದಾವ್ರಿ. ಡೈಮಂಡ್ ಇದಾವೆ. ಆಮೇಲೆ ಅದನ್ನ ನೋಡಿದ್ರೆ ಬಹಳ ಖುಷಿ ಅನಿಸ್ತು. ಅದರಲ್ಲಿಂದ ಒಂದ್ ಡೈಮಂಡ್ ನಾನು ಕಿತ್ಕೊಂಡ್ ಬಿಟ್ಟೇರಿ ಅದನ್ನ. ಅದ್ರ ಕೈ ಪೂರ್ತಿ ಪುಷ್ಟಿ ಆಗುವಷ್ಟು ದೊಡ್ಡದ ಡೈಮಂಡ್ ಇದೆ ರೀ. ಫುಲ್ ಸೈಜ್ ಇದೆ ರೀ ಅದು. ತಗೊಂಡ್ಬರ್ಬೇಕಂತ ಮನೆಗೆ ತಂದು ಇಟ್ಟೇರಿ ಅದನ್ನ. ತಂದಿಟ್ಟೆ ಧ್ಯಾನದಿಂದ ಹೊರಗೆ ಬಂದಾಗ ಗೊತ್ತದು ಅದು ನನಗ ಇದು ಧ್ಯಾನದಲ್ಲಿ ಆಗಿದೆ ಅಂತ ಅನ್ನುವಂಥದ್ದು. ಡೈಮಂಡ್. ಆಮೇಲೆ ಮೊನ್ನೆ ದಿನ ದೊಡ್ಡ ಒಂದು ದಟ್ಟವಾದ ಕಾಡಿನಾಗ ಇದ್ದೇವ್ರಿ. ಕಾಡಿನಲ್ಲಿ ಆದಿ ಮಾನವರ ಜೀವನ ಪ್ರಾರಂಭ ಆಗಿತ್ತಲ್ಲ, ಅದು ಅಲ್ಲಿ ಹೋಗಿ ನಾನೇ ಆದಿ ಮಾನವ ಅನ್ನುವಂಥದ್ದೊಂದು ಗೋರಿಲ್ಲಾ ನಡ್ತಾರಲ್ರಿ ಕಾಡಲ್ಲಿ, ಆ ರೀತಿ ನಾನೇ ಅದ್ರೊಳಗೆ ಪ್ರವೇಶ ಮಾಡಿ ನಾನೇ ಕಾಡ್ ತುಂಬಾ ಅಲ್ಲಿ ಆದಿ ಮಾನವನಾಗಿ ನಡೆದಂತ ಒಂದು ಅನುಭವ ರೀ. ಆಮೇಲೆ ವೆರಿ ಗುಡ್. ಆಮೇಲೆ ಇನ್ನೂ ಒಂದು ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಹೋಗಿ ಇವಾಗಿನ ಇರುವಂತ ಮಂಗಗಳೊಳಗ ಪ್ರವೇಶ ಮಾಡಿ ಬಿಟ್ರಿ. ಅಂದ್ರೆ ನನಗ ಅನಿಸಿ ಇನ್ನೂ ನಾನು ಮಂಗನಾಗೆ ಇದ್ದೀನಿ, ಹೊರಗ್ ಬಂದಿಲ್ಲ ಅಂತ ಅನ್ನುವಂತ ಅನುಭವ ಬಂತು. ಗಿಡದಿಂದ ಗಿಡಕ್ಕೆ ಜಿಗಿಯೋದು ಇಂತ ಎಲ್ಲ ಮಂಗನೊಳಗ್ ಪ್ರವೇಶ ಮಾಡಿದಂತ ಒಂದು ಅನುಭವ. ಅಲ್ಲೇ ಪವನ ಪುತ್ರ ಆಗಿಬಿಟ್ರಿ ಇನ್ನು. ಇಲ್ಲ ಅಂದ್ರೆ ಇನ್ನು ನೀನು ಮಂಗನಿಂದ ಹೊರಗ್ ಬಂದಿಲ್ಲ ಅಂತ ನಿನ್ನ ಮನಸ್ಸಾಗಿದೆ. ಅಲ್ಲೇ ಮಂಗನಿಂದ ಪವನ ಪುತ್ರನೇ ಆಗಿಬಿಡಿ, ವಾಯುಪುತ್ರನೇ ಆಗಿಬಿಡಿ ಅಂತ ಅನುಭವ ರೀ. ಆಮೇಲೆ ಇದು ಒಂದು ಈ ಧ್ಯಾನದ ಕ್ಲಾಸ್ ತಗೊಳಕ್ ಒಂದು 3-4 ಅಪಾರ್ಚುನಿಟಿ ಸಿಕ್ಕಿದಾವ್ರಿ ನನಗೆ ಇವಾಗ. ವೆರಿ ಗುಡ್. ಒಂದು ನಾಳೆ ಸ್ಯಾಟರ್ಡೆ ಸಮೀರ್ವಾಡಿಯಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಎಷ್ಟೊಂದು ಸಾಧ್ಯತೆ ಅಷ್ಟೊಂದು ಅಂದ್ರೆ ಅದು ಧೈರ್ಯ ತಗೊಂಡ್ ನಾನು ಹೋಗ್ತಾ ಇದ್ದೀನಿ. ನನಗೆ ಮೊದಲನೇ ಅವಕಾಶ ಕೊಟ್ಟಿದ್ರು ನಮ್ಮ ಕುಂದಗೋಳ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ರಿ. ನನಗ ಇನ್ನೂ ಮಾತಾಡೋ ಪರಿಪೂರ್ಣತೆ ಇಲ್ಲ ಅಂದ್ರು ಅವ್ರು ನಿಮಗೆ ಏನ್ ಬರುತ್ತೆ ನಿಮ್ಮ ಅನುಭವ ಹಂಚ್ಕೊಳ್ರಿ ಅಂತ ತಿಳ್ಕೊಂಡು ನನಗ ಒಂದು ಅವಕಾಶ ಕೊಟ್ಟರು. ಅವ್ರಿಗೆ ಕೂಡ ನಾನು ತುಂಬಾ ಈ ಸಂದರ್ಭದೊಳಗೆ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಮೇಲೆ 1-2 ಮನೆ ಒಳಗೆ ಫ್ಯಾಮಿಲಿ ಎಲ್ಲ ಕೂರ್ತೀವಿ, ಬರ್ಲಿಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ ಇದೇ ವಾರಲ್ಲಿ. ನಾನು ಅನುಭವ ಅದು ನಮ್ಮ ಧ್ಯಾನದ ಚಪ್ಪಾಳೆ ಕೊಡಿ ಸರ್ಗೆ. ಥ್ಯಾಂಕ್ ಯು ಸರ್. ಮಾಡ್ತೀನಿ. ಕಂಟಿನ್ಯೂ ಮಾಡಿ. ಎಸ್, ಧನ್ಯವಾದ. ಓಕೆ. ಎಸ್, ರಾಜೇಶ್ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಮೊನ್ನೆ ತುಂಬಾ ದಿನ ಅನುಭವಗಳಾಗ್ತಾ ಇದೆ. ಮೈ ಎಲ್ಲ ಚುಚ್ಚದಂಗ ಆಗುತ್ತೆ ಸರ್, ತಲೆಯಿಂದ ಪಾದದ ತನಕನೂ. ಮೊನ್ನೆ ಏನಾಯ್ತು, ಫೀಲ್ಡ್ ಅಲ್ಲಿ ಒಂದು ಹೊಲದಲ್ಲಿ ಹಾವು ಬಂದಾಗ ಆಯ್ತು. ತಕ್ಷಣ ಏನ್ ಮಾಡ್ತು, ಗಾಳಿ ಬಂತು, ಬಿರುಗಾಳಿ ತರ ಬಂದು ನನ್ ಬಾಡಿಗೆ ಬಂದು 1-2 ನಿಮಿಷಗಳ ಕಾಲ ಒಳಗಡೆ ಏನೋ ಅಂತ ಅರ್ಧಂಗಾಗಿ 2 ನಿಮಿಷ ಆ ಗಾಳಿ ಹೊರಗೆ ಹೋಗ್ಲೇ ಇಲ್ಲ, ಅಷ್ಟು ಅನುಭವ ಆಯ್ತು ಸರ್ ಮೊನ್ನೆ. ಮತ್ತೆ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ, ಈಗ ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಟೈಮ್ಸ್ ಕೆಲವೊಂದನ್ನ ರೇಗಬೇಕಾಗುತ್ತೆ, ಕೆಲವೊಂದಿನ ಪಾಠ ಮಾಡುವಾಗ ಇದು ಮಾಡ್ತಿರ್ತಾರೆ, ಅದು ಅಲ್ಲೆಲ್ಲ ತುಳುಕುತ್ತೇನೋ ಅನ್ನೋ ಒಂದು ಭಯ ಇತ್ತು ಸರ್ ನಂಗೆ. ಸೊ ಅದಕ್ಕೆ ಈಗ ಅಂತ ಸಂದರ್ಭದಲ್ಲಿ ನಾವು ಪಾಠ ಮಾಡುವಾಗ ಒಂದ್ ರೇಗಿದ್ರೆ ನಮ್ಗೆ ಏನ್ ಸಮಸ್ಯೆ ಆಗುತ್ತೋ ಅಂತ ಕೇಳ್ಬೇಕು ಅಂತ ನಾನು ಇವತ್ತು ನಿಮ್ಮ ಹತ್ರ ಇದ್ ಮಾಡಿದೆ ಸರ್. ಇಲ್ಲ ಸರ್, ಅದು ನಮ್ಮ ಡ್ಯೂಟಿ, ನಾವು ಮಾಡ್ಲೇಬೇಕು. ಆದ್ರೆ ನಮ್ ಕಪ್ಪು ತುಂಬಿ ಇಟ್ಕೊಂಡೇ ನಾವ್ ಅದನ್ನೆಲ್ಲ ಮಾಡ ಅದು ಇನ್ಯಾರು ರೇಗ್ಬೇಕು ಸರ್? ಸರ್ ಅದು ಪಾಠ ಮಾಡುವಾಗ ಅದೊಂದು. ಆದ್ರೆ ಯಾವಾಗ್ಲೂ ಅಗ್ನ ಚಕ್ರದಲ್ಲೇ ಇರ್ತೀನಿ ಸರ್. ಇಲ್ಲಿ ಯಾವಾಗ್ಲೂ ಹಿಂಗಂತ ಇರ್ತದೆ ಸರ್, ಅಂತ ಇರ್ತದೆ 24 ಗಂಟೆನು, ಎದ್ದಾಗ್ಲುವೆ ಮತ್ತೆ ಮಲಗದಾಗ್ಲುವೆ. ಮತ್ತೆ ಯಾವಾಗ್ಲೂ ಆ ಒಂದ್ ಇದ್ರಲ್ಲಿ ಇದ್ದೀನಿ ಸರ್. ನನಗೆ ಕಾನ್ಫಿಡೆಂಟ್ ಬಂದಿದೆ. ಯಾವ ಕಾಲೇಜು ಸರ್?
ಸರ್ ನಾನು ಅಲ್ಲಿ ಬೆಳಗಾವಿಲಿ ಇದ್ದೆ ಸರ್, ನಾನು ಗಳತ್ಗದಲ್ಲಿ ಈ ಇದ್ದೆ. ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ದೆ. HD ಕೋಟೆಗೆ ಬಂದೆ ಮೈಸೂರಿಗೆ ಸರ್. ಓಕೆ, ಎಸ್, ನಿಮ್ಮನ್ನ ಮನೆಯಲ್ಲೇ ಭೇಟಿ ಮಾಡಿದ್ದೀನಿ, ನಿಮ್ಮ ಮನೆಯಲ್ಲಿ ಬಂದಿದ್ರಿ. ಎಸ್ ಎಸ್ ಎಸ್, ಬಹಳ ಖುಷಿ ಈಗ ಆಯ್ತು HD ಕೋಟೆ ಕಾಲೇಜ್. ಓಕೆ, ಸರ್. ಜೋರಾಗಿ ಗ್ರೂಪ್ ಚಪ್ಪಾಳೆ ಇಲ್ಲ ಕೊಡಿ. ಸರ್. ಆಮೇಲೆ ಇನ್ನೊಂದು Yes. ಡೌಟ್, ಇನ್ನೂ ನಾನು ಗ್ರೂಪ್ ಆಗಿಲ್ಲ ಇಲ್ಲಿ. ಈಗ ಮಾಡ್ಕೊಳ್ಳಿ. ನೀವು ಒಬ್ರು ಇಂಡಿವಿಜುವಲ್ ಆಗಿ ನೀವು ಮಾಡಿ ಅಂದ್ರು, ಈಗ ಸದ್ಯಕ್ಕೆ ನಾನು ಎಲ್ಲಿ ಜಾಯ್ನ್ ಆಗ್ಲಿ? ನಾನು ಇವ್ರ ಕಡೆಗೆ ಎಲ್ಲಾರು ಜಾಯ್ನ್ ಸುಮ್ಮನೆ ಆಗ್ಲಿ? ಶುರು ಮಾಡಿ ಕ್ಲಾಸ್ ಮಾಡೋದಕ್ಕೆ. ದ ನೇಚರ್ ವಿಲ್ ಸಪೋರ್ಟ್. ನಿಮ್ಮ ಕ್ಲಾಸ್ ಅಲ್ಲೇ ಶುರು ಮಾಡಿ. ಹಿಂಗೊಂದು ವಿದ್ಯೆ ಇದೆಯಪ್ಪ, ಹಿಂಗ್ ಮಾಡೋದ್ರಿಂದ ಹೀಗಿದೆ ಅಂತ ಹೇಳಿ ನಿಮ್ಮ ಸ್ಟಾಫ್ ಮೆಂಬರ್ಸ್ಗೆಲ್ಲ ಒಂದು ಕಿಟ್ಟಿ ಪಾರ್ಟಿ ಕೊಟ್ಟು ಈವ್ನಿಂಗ್ ಕರೆದು ಹೇಳಿ. ಮಾಡೋರು ಮಾಡ್ಕೊಳ್ಳಿ, ಮಿಕ್ಕವ್ರು ಬಿಡ್ಲಿ. ಮತ್ತೆ ಎಲ್ಲರೂ ನಿಮ್ಮನ್ನ ಅಪಹಾಸ್ಯ ಮಾಡಿದವ್ರ ಜೊತೆನೂ ನಗ್ತಾ ಇದ್ಬಿಡಿ. ಓಕೆ ಸರ್, ಓಕೆ ಸರ್. ನಿಮ್ಮನ್ನ ಬಹಳ ಒಳ್ಳೆಯವರು, ದೊಡ್ಡದು ಅಂತ ನಿಮ್ಮನ್ನ ಹೀಗೆ ನಿಮ್ಗೆ ಅದನ್ನ ಬಲೂನ್ ಮಾಡ್ತಾ ಇದ್ರು, ವಿನಮ್ರತೆಯಿಂದ ಹಾಗೆ ಇರಿ. ಎರಡಕ್ಕೂ ಒಂದೇ ರೀತಿಯಾಗಿರಿ. ನಮ್ಮ ವಿನಮ್ರತೆ ನಮ್ಮ ಅಸ್ತ್ರ ಸರ್, ಹೌದು ಸರ್. ನಮ್ಮ ಢಾಲ್. ಏನೇ ಬಂದ್ರು ವಿನಮ್ರತೆಯಿಂದ ಸ್ವೀಕರಿಸಿ. ಕತ್ತರಿಸಾಕ್ತಾರ, ವಿನಮ್ರತೆಯಿಂದ ಸ್ವೀಕರಿಸಿ. ನಿಮ್ಮನ್ನ ಎತ್ತರಿಸಾಕ್ತಾರ, ವಿನಮ್ರತೆಯಿಂದ ಸ್ವೀಕರಿಸಿ. ಕತ್ತರಿಸಿದ್ರು ಎತ್ತರಿಸಿದ್ರು ಒಂದೇ ರೀತಿಯಿಂದ ವಿನಮ್ರ. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಜೇಶ್ ಸರ್ ಬನ್ನಿ ಧಾರವಾಡಕ್ಕೆ. ಮೇಡಮ್. ಹುಬ್ಬಳ್ಳಿಗೆ. ನಮಸ್ತೆ. ಸರ್ ನಾವು ಇಬ್ರು ಎಲೆಕ್ಷನ್ ಡ್ಯೂಟಿಯಲ್ಲಿ ಗುರ್ತಾಗಿದ್ದೀವಿ ಸರ್. ಓಹೋ ಓಕೆ ಓಕೆ. ನಾನು ವಿಡಿಯೋ ನೋಡ್ತಾ ಜೀಪಲ್ಲಿ ಕುಳಿತಿದ್ದೆ, ರಿಸರ್ವ್ ಹೋಗಿದ್ವಿ, ಇಬ್ರನ್ನು ಕರ್ಕೊಂಡು ಹೊಂಟಿದ್ರು. ನಾನು ವಿಡಿಯೋ ಪತ್ರಿಕೆ ಅವರನ್ನು ನೋಡಿ ರಾಜೇಶ್ ಸರ್ ನೀವು ಇದ್ರಲ್ಲಿ ಇದ್ದೀರಾ, ನಾನು ಇದ್ದೀನಿ ಇದ್ರಲ್ಲಿ ಅಂತ ಹೇಳಿ ಪರಿಚಯ ಆಗಿರ್ತಾರೆ. ವೆರಿ ಗುಡ್, ವೆರಿ ಗ್ರೇಟ್ ಮಾಸ್ಟರ್ ಇದಾರೆ ಸರ್ ಅವರು, ಬಹಳ ನೋಡಿ ಹೋಗ್ತಾರೆ. ಮಾಸ್ಟರ್, ನಮ್ಮ ಫೋನ್ ಅಲ್ಲಿ ಒಂದು ಸ್ಕ್ರೀನ್ ಇಟ್ಕೊಳ್ಳೋ ಮೂಲಕ ಅಥವಾ ಇನ್ನೊಬ್ರಿದ್ದಾಗ ಆ ವಿಡಿಯೋಗಳನ್ನ ನೋಡೋ ಮೂಲಕ ನಾವು ಇನ್ನೊಬ್ರಿಗೆ ಯಾವ ರೀತಿ ಕನೆಕ್ಟ್ ಆಗ್ತೀವಿ. ಯಾಕೆಂದ್ರೆ ನಮಗೆ ನಮ್ಮದೇ ಆದ ಒಂದು ಡ್ರೆಸ್ ಕೋಡ್ ಇಲ್ಲ, ಹೀಗಾಗಿ ನಾವು ಒಬ್ರಿಗೊಬ್ರು ಗೊತ್ತಾಗೋದಿಲ್ಲ. ನಮ್ಮ ದೈನಂದಿನ ಚಟುವಟಿಕೆ ವರ್ತನೆ ಇನ್ನೊಬ್ಬರಿಗೆ ಪರಿಚಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ದಯವಿಟ್ಟು ಎಲ್ಲರೂ ನಿಮಗೆ ನೀವೇ ಚಪ್ಪಾಳೆ ಕೊಟ್ಟು ಅಭಿನಂದನೆ ಸಲ್ಲಿಸಿಕೊಳ್ಳಿ. ಈ ಒಂದು ಮಹಾಯಜ್ಞದಲ್ಲಿ, ಮಹಾಯಜ್ಞ ಅಂತಾನೆ ಪದೇ ಪದೇ ಶಬ್ದ ಬರ್ತಾ ಇದೆ, ಹಾಗೆ ಉಪಯೋಗಿಸೋಣ. ಈ ಮಹಾಯಜ್ಞದಲ್ಲಿ ನಿಮ್ಮನ್ನ ನೀವು ಒಂದು ಸಮಿತ್ತಾಗಿ ಅಲ್ಲಿ ಅರ್ಪಿಸಿ, ಆ ಯಜ್ಞದ ಆ ಅಗ್ನಿಗೆ ನೀವು ಕೂಡ ಒಂದು ಎನರ್ಜಿ ಆದ್ರಿ, ಆ ಅಗ್ನಿಯನ್ನೇ ನೀವು ಸ್ವೀಕರಿಸಿ ನೀವು ಮಹಾ ಅಗ್ನಿ ಆದ್ರಿ. ಓಕೆ, ಎಸ್. ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ದಾರಾ ಮಾಸ್ಟರ್ಸ್? ಸರ್ ಮ್ಯೂಟ್ ಮಾಡಿ ದಯವಿಟ್ಟು ಪ್ಲೀಸ್. ಒಂದೇ ನಿಮಿಷ ಮಾಸ್ಟರ್ಸ್, ಮ್ಯೂಟ್ ಆಗಿರಿ, ಒಂದೆರಡು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಎಸ್, ಆ ಅಗ್ನಿಯಲ್ಲಿ ನೀವು ಸಮಿತ್ತಾಗಿ ನಿಮ್ಮನ್ನ ಅರ್ಪಿಸಿ ನೀವು ಮಹಾ ಅಗ್ನಿ ಆದ್ರಿ ಮಾಸ್ಟರ್ಸ್. ಈ ಧ್ಯಾನ ಮಹಾಯಜ್ಞ, ಈಗೇನ್ ನೀವು ಈ ಯಜ್ಞದಲ್ಲಿ ನೀವು ಬಂದಿದ್ದೀರೋ, ಇದು ನಿಮ್ಗೆ ಒಂದಿನ ಗೊತ್ತಾದಾಗ ಗೊತ್ತಾಗುತ್ತೆ ಎಷ್ಟು ಅಸಾಮಾನ್ಯವಾದ ಸ್ಥಿತಿಯಲ್ಲಿ ನೀವು ಜರ್ನಿ ಮಾಡಿದ. ಈಗ ಸಪೋಸ್ ಸುಮಾರು ಜನ ಮಾಸ್ಟರ್ಸ್ ಇರ್ಬೋದು, ಇನ್ನು ಕೆಲವೊಂದು ಜನ ಮಾಸ್ಟರ್ಸ್ ಇದ್ರಿ, ಆಗಿರೋ ಅನುಭವನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇನ್ ಕೆಲವೊಬ್ರು ಇದ್ರಿ, ಏನಪ್ಪಾ ನಾನ್ ಸುಮ್ನೆ ಇವ್ರ ಜೊತೆಗಿದ್ದೆ, ಏನಾಗಿದೆ ಏನೋ. ಏನು ಯೋಚನೆ ಮಾಡ್ಬೇಡಿ ಮಾಸ್ಟರ್ಸ್. ಈ 41 ದಿನ ಈ ಪ್ರಕ್ರಿಯೆಯಲ್ಲಿ ನೀವು ಸಾಗಿ ಬಂದಿದ್ದೀರಲ್ಲ, ನಿಮ್ಮೊಳಗೆ ಏನದೆಲ್ಲ ಚೇಂಜಸ್ ಆಗ್ಬೇಕು ಆಗುತ್ತೆ. ಒಂದೇ ನಿಮ್ಗೆ ಅದರ ಸಂಕೇತ ಏನ್ ಹೇಳ್ಬೇಕು ಅಂದ್ರೆ, ನಿಮ್ಮೊಳಗೆ ಹೊಸ ಯೋಚನೆ ಏನಾದ್ರು ಬಂದ್ರೆ ನೀವು ಮೊದಲಿನ ಮನುಷ್ಯರಂತೆ ಆ ಲಾಜಿಕ್ ಮೈಂಡ್ ಅನ್ನ ಉಪಯೋಗ ಮಾಡಿ ಹಿಂಜರಿಬೇಡಿ. ಈಗ ನೀವು ಮೊದಲಿನ ಮನುಷ್ಯರಲ್ಲ. ಆ ಏನು ಬೃಹತ್ ಯೋಜನೆ ಬರುತ್ತೋ ಅದನ್ನ ಮಾತಾಡಿ ಇನ್ನೊಬ್ಬರ ಜೊತೆಗೆ. ಹೀಗೊಂದು ಐಡಿಯಾ ಇದೆ, ಹೀಗೊಂದು ಐಡಿಯಾ ಇದೆ ಅಂತ ಮಾತಾಡೋದಕ್ಕೆ ಶುರು ಮಾಡಿ. ಅದಕ್ಕೆ ಸಂಬಂಧಪಟ್ಟವರು ನಿಮ್ಗೆ ಬಂದು ಸಹಾಯ ಮಾಡ್ತಾರೆ ಮತ್ತು ನಿಮ್ಮಿಂದ ಮಹತ್ ಕಾರ್ಯಗಳು ಜರುಗುತ್ತವೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಎಲ್ಲರಿಗೂ ಅನ್ಮ್ಯೂಟ್ ಮಾಡಿ. ಎಲ್ಲರೂ ಥ್ಯಾಂಕ್ ಯು ಹೇಳಿ.
ಎಲ್ಲರೂ ಅನ್ಮಿಟ್ ಮಾಡ್ಕೊಳ್ಳಿ, ಎಲ್ಲರೂ ಚಪ್ಪಾಳೆ ಕೊಡಿ. ಒಂದು ನಿಮಿಷ ಥ್ಯಾಂಕ್ ಯು ಹೇಳ್ತಾ ಇರಿ. ಶಿವಸಪ್ಪ ಸರ್ ಈಗ ಹಾಗೆ ಹೇಳ್ತಾ ಇರಿ, ಹಾಗೆ ಹೇಳ್ತಾ ಇರಿ. ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ. ಎಸ್ ಕರಿಬಸಪ್ಪ ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಯ ಹೋ ಪತ್ರಿಜಿ, 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 ಜಯ ಹೋ ಪತ್ರಿಜಿ. ಸರ್ ಏನಾದ್ರು ಹೇಳ್ಬೇಕಾ? ಸ್ಪೆಷಲಿ ಎಲ್ಲರೂ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ಹೇಳ್ಬೇಕಾ? ಸರ್ ಮಾಸ್ಟರ್ಸ್ ಹಾಗೆ ಇರಿ ಒಂದ್ ನಿಮಿಷ ದಯವಿಟ್ಟು. ಹಾ ಬೇಗ ಹೇಳಿ ಸರ್. ಸರ್ ನಮಸ್ಕಾರ ಸರ್. ಎಸ್ ಸರ್ ಬೇಗ. ಸರ್ ಏನಿಲ್ಲ, ಒಂದು ವಾರದಿಂದ ಒಂದು 3-4 ಜನ ನಮ್ಮ ಸರೌಂಡಿಂಗ್ ಫ್ಯಾಕಲ್ಟಿ ಹಾರ್ಟ್ ಅಟ್ಯಾಕ್ ಸರ್ ಅವರು. ಸರ್ ಹೇಳಿ ಬೇಗ. ಕೇಳಿಸ್ತಾ ಇದೆ ಹೇಳಿ ಸರ್. ಹಾ ಸರ್, ಅದಕ್ಕೆ ಈಗ ನಮ್ಮ ಕೆಮಿಸ್ಟ್ರಿ ಫೋರಂ ಅಂತ ದಾವಣಗೆರೆ ಡಿಸ್ಟ್ರಿಕ್ಟ್ ಮಾಡ್ಕೊಟ್ಟಿದ್ದಾರೆ. ಯಾರೋ ಒಬ್ರು ಏನ್ ಮಾಡಿದ್ರು, ಈ ತರ ಸ್ವಲ್ಪ ಭಯಭೀತರಾಗ್ಬಿಟ್ಟಾರೆ ಸರ್ ಅವರೆಲ್ಲರೂ. ಸರ್ ಅವ್ರಿಗೆ ಧ್ಯಾನ ಒಂದೇ ಮದ್ದು ಈ ಪ್ರಕಂಪನದಲ್ಲಿ. ಅಲ್ಲ ಸರ್, ಅದಕ್ಕೆ ಹೇಳ್ತೀವಿ ಸರ್ ನಾವು. ಅವ್ರೇನೇ ಮೆಸೇಜ್ ಹಾಕಿದಾರೆ ಅಂದ್ರೆ ಎಲ್ಲರೂ ಚೆಕಪ್ ಮಾಡ್ಕೊಂಡ್ಬಿಡೋಣ ಹಾಗೆ ಅಂತ ಅಂತಾರೆ ಸರ್. ನನಗೆ ಅದು ನಾನು ಅದಕ್ಕೀಗ ಇವತ್ತು ಅದಕ್ಕೆ ಇದೊಂದು ಕೇಳೋಣಂತ ಒಂದು ಸಿಗ್ತಂತೆ ನನಗೆ. ಅದೇ ಭಾನುವಾರ ನಾವು ಮೆಡಿಟೇಷನ್ ಹೇಳ್ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ನನಗೆ ಎಲ್ಲರಿಗೂ ಅವ್ರನ್ನೆಲ್ಲ ಫಾರಮ್ನೆಲ್ಲ ಕರೆಸ್ಬಿಟ್ಟು ಸರ್ ಮಾಡಿ ಸರ್ ಮಾಡಿ. ಓಕೆ ಎಸ್ ಮಾಸ್ಟರ್ಸ್ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಎಸ್ ಮತ್ತೆ ಡೀಟೇಲ್ಸ್ ಸಿಗಬೇಕಿದ್ರೆ ಕಾಲ್ ಮಾಡಿ ಸರ್. ಮಾಸ್ಟರ್ಸ್ ಥ್ಯಾಂಕ್ ಯು. ಜಯ ಹೋ ಪತ್ರಿಜಿ, ಜೋರಾಗಿ ಚಪ್ಪಾಳೆ. ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜಯ ಹೋ ಪಿರಮಿಡ್ ಮಾಸ್ಟರ್ಸ್, ಜಯ ಹೋ ವಸುಂಧರಾ ವಾರಿಯರ್ಸ್, ಜಯ ಹೋ ಪಿರಮಿಡ್ ಮಾಸ್ಟರ್ಸ್, ಜಯ ಹೋ ವಸುಂಧರಾ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಓಕೆ ಎಸ್ ಜೈ ಹೋ. ಎಸ್ ಎಸ್